Hello friends, welcome to GPP Learning. ನಾವಿವತ್ತು ಸೈನ್ಸ್ ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ನೋಡೋಣ್ರಿ. ಫಸ್ಟು ಈ ಚಾಪ್ಟರ್ನಾಗ ಕಂಟೆಂಟ್ ಏನೈತೆ ನೋಡ್ಬಿಡೋಣ್ರಿ. ಈ ಚಾಪ್ಟರ್ನಾಗ 3 ಪಾರ್ಟ್ಸ್ ಬರ್ತದೆ ರೀ. ಫಸ್ಟು ಕೆಮಿಕಲ್ ರಿಯಾಕ್ಷನ್ಸ್, ಸೆಕೆಂಡು ಎಫೆಕ್ಟ್ಸ್ ಆಫ್ ಆಕ್ಸಿಡೇಷನ್ ಬರ್ತೈತೆ ರೀ. ಎಫೆಕ್ಟ್ಸ್ ಆಫ್ ಆಕ್ಸಿಡೇಷನ್. ಲಾಸ್ಟು ಕೆಮಿಕಲ್ ಈಕ್ವೇಷನ್ಸ್ ಬರ್ತೈತೆ ರೀ. ಕೆಮಿಕಲ್ ಈಕ್ವೇಷನ್ಸ್ ಇದ್ರಾಗ ರೀ ಕೆಮಿಕಲ್ ರಿಯಾಕ್ಷನ್ಸ್ನಾಗ ಮೇನು 4 ಟೈಪ್ಸ್ ಅದಾವೆ ರೀ. ಆದ್ರೆ ಟೋಟಲಾಗಿ ಲೆಸನ್ ಚಾಪ್ಟರ್ನಾಗ 10 ಟೈಪ್ಸ್ ಕೆಮಿಕಲ್ ರಿಯಾಕ್ಷನ್ಸ್ ಬರ್ತಾರೆ ರೀ. ಮತ್ತು ಎಫೆಕ್ಟ್ಸ್ ಆಫ್ ಆಕ್ಸಿಡೇಷನ್ನಾಗ 2 ಬರ್ತಾರೆ ರೀ, ಕೊರೋಷನ್ ಆರ್ ಆ್ಯಸಿಡಿಟಿ. ಮತ್ತು ಕೆಮಿಕಲ್ ಈಕ್ವೇಷನ್ಸ್ನಾಗ 3 ಟೈಪ್ಸ್ ಬರ್ತಾರೆ. ಅದ್ರಾಗ ಮೇನ್ ಬ್ಯಾಲೆನ್ಸ್ಡ್ ಈಕ್ವೇಷನ್ ಅಷ್ಟೇ ಬರ್ತೈತೆ ರೀ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಾಗ. ಆಮೇಲೆ ಈಗ ಬೋರ್ಡ್ ಎಕ್ಸಾಮ್ನಾಗ ನೋಡಿದ್ರಿ ಈ ಚಾಪ್ಟರ್ನಾಗ ಮೇನ್ ಕೆಮಿಕಲ್ ಈಕ್ವೇಷನ್ಸ್ ಬಗ್ಗೆ ಫೋಕಸ್ ಮಾಡ್ಬೇಕು. ಇದ್ರಾಗ 3 ಮಾರ್ಕ್ಸಿಗೆ ಬ್ಯಾಲೆನ್ಸ್ ಈಕ್ವೇಷನ್ ಅಂತ ಬರ್ತೈತೆ ರೀ. ಆಮೇಲೆ ಕೆಮಿಕಲ್ ರಿಯಾಕ್ಷನ್ಸ್ನಾಗ ರೀ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಸಂಬಂಧಪಟ್ಟಂಗೆ ಫೈಂಡ್ ದ ರಿಡ್ಯೂಸಿಂಗ್ ಏಜೆಂಟ್, ಫೈಂಡ್ ದ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕೇಳ್ತಾರೆ. ನಾವು ಕೆಮಿಕಲ್ ರಿಯಾಕ್ಷನ್ಸ್ ಹೋಗೋಕ್ಕಿಂತ ಮೊದಲು ರೀ 2 ಇಂಪಾರ್ಟೆಂಟ್ ಟರ್ಮ್ಸ್ ನೋಡ್ಕೊಂಬಿಡೋಣ ರೀ. ಫಿಸಿಕಲ್ ಚೇಂಜ್ ಮತ್ತು ಕೆಮಿಕಲ್ ಚೇಂಜ್ ರೀ. ಫಿಸಿಕಲ್ ಚೇಂಜ್ ಅಂದ್ರೆ ಏನು ರೀ? ಇದು ಹೆಸರು ನೋಡಿದ್ರೆ ಏನು ಅನ್ಸುತ್ತೈತಿ ನಮ್ಗೆ? ಫಿಸಿಕಲ್ ಚೇಂಜ್ ಅಂದ್ರೆ ಫಿಸಿಕಲ್ ಪ್ರಾಪರ್ಟೀಸ್ನಾಗ ಚೇಂಜ್ ಆಗೈತೆ ನಂಗೆ ರೀ. ಯಾವ್ದಾರು ಒಂದು ಸಬ್ಸ್ಟೆನ್ಸಿನ ಫಿಸಿಕಲ್ ಪ್ರಾಪರ್ಟೀಸ್ ಅಷ್ಟೇ ಚೇಂಜ್ ಆದ್ರೆ ಅದು ಫಿಸಿಕಲ್ ಚೇಂಜ್ ಅಂತಾರೆ ರೀ. ಈಗ ಎಕ್ಸಾಂಪಲ್ ನೋಡಿರಿ, ಮೆಲ್ಟಿಂಗ್ ಆಫ್ ವ್ಯಾಕ್ಸ್. ಮ್ಯಾಣಬತ್ತಿ ಇರ್ತೈತಲ್ಲ ರೀ, ಮ್ಯಾಣಬತ್ತಿ ಉರ್ಕೊಂತ ಕೆಳಗೆ ವ್ಯಾಕ್ಸ್ ಬೀಳ್ತಿರ್ತೈತೆ ನೋಡಿರಿ, ಅದು ಫಿಸಿಕಲ್ ಚೇಂಜ್ ಐತೆ ರೀ. ಫಿಸಿಕಲ್ ಚೇಂಜ್ ಅಂದ್ರೆ ಏನು ರೀ? ವಿಚ್ ಡು ನಾಟ್ ಇನ್ವಾಲ್ವ್ ಎನಿ ಕೆಮಿಕಲ್ ರಿಯಾಕ್ಷನ್ಸ್. ಈ ಚೇಂಜ್ನಾಗ ಕೆಮಿಕಲ್ ರಿಯಾಕ್ಷನ್ಸ್ ಇರಂಗಿಲ್ಲ ರೀ, ಬರೀ ಫಿಸಿಕಲ್ ಚೇಂಜ್ ಅಷ್ಟೇ, ಫಿಸಿಕಲ್ ಪ್ರಾಪರ್ಟೀಸ್ ಅಷ್ಟೇ ಚೇಂಜ್ ಆಗುತ್ತೆ. ಕೆಮಿಕಲಿ ಏನು ಚೇಂಜ್ ಆಗಂಗಿಲ್ಲ ರೀ, ಹೆಂಗಿರ್ತಾವೆ ಹಂಗೆ ಇರ್ತಾವೆ ರೀ. ಮೆಲ್ಟಿಂಗ್ ಆಫ್ ವ್ಯಾಕ್ಸ್ ಅಂದ್ರೆ ಮ್ಯಾಣಬತ್ತಿನಾಗ ವ್ಯಾಕ್ಸ್ ಮೆಲ್ಟ್ ಹಾಕೊಂಡು ಬರ್ತೈತಲ್ಲ ರೀ, ಅದ್ರಾಗ ಏನು ಕೆಮಿಕಲ್ ಚೇಂಜ್ ಇರಂಗಿಲ್ಲ, ಬರೀ ಫಿಸಿಕಲ್ ಪ್ರಾಪರ್ಟೀಸ್ ಅಷ್ಟೇ ಚೇಂಜ್ ಆಗ್ತಾರೆ. ಅದು ಸಾಲಿಡ್ ಸ್ಟೇಟ್ನಾಗ ಇದ್ದಿದ್ದು ಲಿಕ್ವಿಡ್ ಸ್ಟೇಟ್ ಆಗ್ತೈತೆ ಅಷ್ಟೇ ರೀ. ನೆಕ್ಸ್ಟು ಕಟಿಂಗ್ ಆಫ್ ವೆಜಿಟೇಬಲ್ಸ್. ಏನು ಫಿಸಿಕಲ್ ಚೇಂಜ್ ಆಗ್ತೈತೆ, ಯಾಕಂದರೆ ನಾವು ಹಣ್ಣು ತರಕಾರಿ ಕಟ್ ಮಾಡಿದಾಗ ಬರೀ ಅದ್ರ ಶೇಪ್ ಅಷ್ಟೇ ಚೇಂಜ್ ಆಗ್ತೈತೆ, ಸಣ್ಣ ದೊಡ್ಡ ಕಟ್ ಮಾಡ್ಬೋದು ರೀ. ಅದ್ರ ಕೆಮಿಕಲ್ ಪ್ರಾಪರ್ಟಿನಾಗ ಏನೂ ಚೇಂಜ್ ಬರಂಗಿಲ್ಲ ರೀ, ಅದಕ್ಕೆ ಇದನ್ನು ಫಿಸಿಕಲ್ ಚೇಂಜ್ ರೀ. ಅದೇನು ರೀ ಫಿಸಿಕಲ್ ಚೇಂಜ್ ಅಂದ್ರೆ ವಿಚ್ ಡು ನಾಟ್ ಇನ್ವಾಲ್ವ್ ಎನಿ ಕೆಮಿಕಲ್ ರಿಯಾಕ್ಷನ್ಸ್. ಈಗ ಕೆಮಿಕಲ್ ಚೇಂಜ್ ನೋಡೋಣ ರೀ. ಕೆಮಿಕಲ್ ಚೇಂಜ್ ಅಂದ್ರೆ ಏನು ರೀ? ಹೆಸರು ನೋಡಿದ್ರೆ ಏನು ಅನ್ಸುತ್ತೆ ರೀ? ಕೆಮಿಕಲ್ ಚೇಂಜ್ ಅಂದ್ರೆ ಕೆಮಿಕಲ್ ಪ್ರಾಪರ್ಟೀಸ್ನಾಗ ಚೇಂಜ್ ಆಗ್ತೈತೆ ಅಂದಂಗೆ ರೀ. ಅದಕ್ಕೆ ದೀಸ್ ಚೇಂಜಸ್ ಇನ್ವಾಲ್ವ್ ಕೆಮಿಕಲ್ ರಿಯಾಕ್ಷನ್ಸ್. ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಏನು ರೀ? ಯಾವ್ದಾರ ಒಂದು 2 ಕೆಮಿಕಲ್ಸ್ ರಿಯಾಕ್ಟ್ ಆಗಿ ಹೊಸ ಪ್ರಾಡಕ್ಟ್ ಫಾರ್ಮ್ ಮಾಡ್ತೈತೆ ರೀ, ಅದ್ರ ಹೊಸ ಪ್ರಾಪರ್ಟೀಸ್ ಇರ್ತಾವೆ ರೀ. ಅಂದರೆ ಇಲ್ಲಿ ಆ ಚೇಂಜ್ ಆಗ್ತೈತೆ ಅಂದಂಗೆ, ಆ ರಿಯಾಕ್ಷನ್ ಆಗ್ತೈತೆ ಅಂದಂಗೆ ಕೆಮಿಕಲ್ ಚೇಂಜ್ನಾಗ. ಎಕ್ಸಾಂಪಲ್ ನೋಡಿರಿ, ರೆಸ್ಪಿರೇಷನ್ ಏನು ಆಗ್ತೈತೆ ರೀ? ನಾವು ಊಟ ತೊಗೊತೇವೆ ರೀ, ಅದ್ರ ಕೂಡ ಗಾಳಿ ತೊಗೊತೇವೆ ರೀ, ಗಾಳಿನಾಗಿಂದ ಆಕ್ಸಿಜನ್ ಅಷ್ಟು ಸೆಲೆಕ್ಟ್ ಮಾಡಿ ಬ್ಲಡ್ ನಮ್ಮ ಸೆಲ್ಸಿಗೆಲ್ಲ ತಲುಪಿಸ್ತೈತೆ ರೀ. ಅಲ್ಲಿಂದ ನಮ್ಮ ಊಟನಾಗಿಂದ ಗ್ಲೂಕೋಸ್ ಮತ್ತು ಆಕ್ಸಿಜನ್ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಮತ್ತು ಎನರ್ಜಿ ಫಾರ್ಮ್ ಆಗ್ತೈತೆ ರೀ. ಅದು ಕೆಮಿಕಲ್ ಚೇಂಜ್ ಆಗ್ತೈತೆ ರೀ, ಯಾಕಂದ್ರೆ ಅದ್ರಾಗ ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ ಐತೆ ರೀ. ಕೆಮಿಕಲ್ಸ್ ರಿಯಾಕ್ಟ್ ಆಗ್ತಾವೆ ರೀ ಅದ್ರಾಗ. ನೋಡಿರಿ, C6H12O6 ಗ್ಲೂಕೋಸ್ ತೊಗೊತೇವೆ ರೀ ಮತ್ತು ಆಕ್ಸಿಜನ್ ಏನು ಫಾರ್ಮ್ ಮಾಡ್ತಾವೆ ರೀ, ರಿಯಾಕ್ಟ್ ಆಗಿ CO2 ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಫಾರ್ಮ್ ಮಾಡ್ತಾರೆ ರೀ. ಅದು ವಾಟರ್ ಫಾರ್ಮ್ ಮಾಡ್ತಾರೆ ರೀ, ಅದ್ರ ಕೂಡ ಎನರ್ಜಿ ರಿಲೀಸ್ ಆಗ್ತೈತೆ ರೀ. ಇದ್ರಾಗ ಕೆಮಿಕಲ್ಸಿಂದ ಇನ್ವಾಲ್ವ್ ಅದಾವೆ ರೀ. ಆ ಕೆಮಿಕಲ್ಸ್ ರಿಯಾಕ್ಟ್ ಆಗಿ ಹೊಸ ಪ್ರಾಡಕ್ಟ್ಸ್ ಫಾರ್ಮ್ ಮಾಡತ್ತವೆ ರೀ. ಇದ್ರಾಗ ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ ಐತೆ ಅಂದಂಗೆ ರೀ, ಅದಕ್ಕೆ ಇದು ಕೆಮಿಕಲ್ ಚೇಂಜ್ ಆಗ್ತೈತೆ ರೀ. ಮತ್ತೊಂದು ಎಕ್ಸಾಂಪಲ್ ನೋಡಿರಿ, ಫೋಟೋಸಿಂಥಸಿಸ್. ಇದ್ರಾಗ ಏನಾಗ್ತೈತೆ ರೀ? ಪ್ಲ್ಯಾಂಟ್ಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಅಬ್ಸರ್ವ್ ಮಾಡ್ತಾರೆ ರೀ. ಅದನ್ನ ಸನ್ಲೈಟಿನ ಪ್ರೆಸೆನ್ಸ್ನಾಗ ಕ್ಲೋರೋಫಿಲ್ನಾಗ ರಿಯಾಕ್ಟ್ ಆಗಿ ನಮ್ಗೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಫಾರ್ಮ್ ಮಾಡ್ತೈತೆ ರೀ. ಇದ್ರಾಗೂ ಕೆಮಿಕಲ್ ರಿಯಾಕ್ಷನ್ಸ್ ಇನ್ವಾಲ್ವ್ ಐತಲ್ಲ ರೀ, ಅದಕ್ಕೆ ಇದನ್ನು ಕೆಮಿಕಲ್ ಚೇಂಜ್ ಆಗ್ತೈತೆ ರೀ. ಈಗ ನಾವು ಕೆಮಿಕಲ್ ರಿಯಾಕ್ಷನ್ಸ್ ನೋಡ್ರಿ. ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಏನು ರೀ? ಈ ಹೆಸರು ನೋಡಿದ್ರೆ ಕೆಮಿಕಲ್ ಅಂದ್ರೆ ಎಲಿಮೆಂಟ್ಸ್, ಕಾಂಪೌಂಡ್ಸ್ ಇರ್ತಾವೆ ರೀ, ಸಬ್ಸ್ಟೆನ್ಸ್. ರಿಯಾಕ್ಷನ್ಸ್ ಅಂದ್ರೆ ರಿಯಾಕ್ಟ್ ಆಗ್ತಾವೆ ರೀ. ಅಂದ್ರೆ ಏನು ರೀ? ಕೆಮಿಕಲ್ಸ್ ರಿಯಾಕ್ಟ್ ಆಗಿ ಹೊಸ ಪ್ರಾಡಕ್ಟ್ ಫಾರ್ಮ್ ಮಾಡ್ತಾವೆ ರೀ. ಆ ಹೊಸ ಪ್ರಾಡಕ್ಟ್ ಹೆಂಗಿರ್ತಾವೆ ರೀ? ಅದ್ರ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸಿಂದ ಇಲ್ಲ ಕಾನ್ಸ್ಟಿಟ್ಯೂಯೆಂಟ್ ಸಬ್ಸ್ಟೆನ್ಸಿಂದ ಪ್ರಾಪರ್ಟೀಸ್ಗಿಂತ ಡಿಫ್ರೆಂಟ್ ಪ್ರಾಪರ್ಟೀಸ್ ಇರ್ತಾವೆ ರೀ. ಈಗ ನೋಡಿರಿ ಎಕ್ಸಾಂಪಲ್, ನೀರು ಇರ್ತೈತಲ್ಲ ರೀ, ನೀರು ಹೆಂಗೆ ಫಾರ್ಮ್ ಆಗ್ತೈತೆ ರೀ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ರಿಯಾಕ್ಟ್ ಆಗಿ ನೀರು ಫಾರ್ಮ್ ಮಾಡ್ತಿರ್ತದಿಲ್ಲ ರೀ, H2O ವಾಟರ್ ಫಾರ್ಮ್ ಮಾಡ್ತಿರ್ತದಿಲ್ಲ ರೀ.
ಈಗ ಹೈಡ್ರೋಜನ್ ಯಾವ ಸ್ಟೇಟ್ನಾಗ ಇರ್ತೈತೆ ರೀ? ಗ್ಯಾಸಿಯಸ್ ಸ್ಟೇಟ್ನಾಗ ಇರ್ತೈತೆ ರೀ. ಆಕ್ಸಿಜನ್ ಗ್ಯಾಸಸ್ ಇರ್ತೈತೆ ರೀ. ಆದರೆ ಎರಡರದ್ದು ಪ್ರಾಪರ್ಟೀಸ್ ಬೇರೆ ಬೇರೆ ಅದಾವತ್ತಲ್ಲ ರೀ. ಅಂದ್ರೆ ಇದಕ್ಕೆ ಸೇಮ್ ಅದಾವೆ ರೀ. ಅದ್ರ ವಾಟರ್ ಫಾರ್ಮ್ ಆಗ್ತೈತಲ್ಲ ರೀ, ಅದು ಲಿಕ್ವಿಡ್ನಾಗ ಇರ್ತೈತಲ್ಲ ರೀ, ಲಿಕ್ವಿಡ್ ಸ್ಟೇಟ್ನಾಗ. ಅಂದ್ರೆ ಏನತ್ತೆ ರೀ, ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್ ಇನ್ ಪ್ರಾಪರ್ಟೀಸ್ ಬೇರೆ ಅದಾವೆ ರೀ, ರಿಸಲ್ಟೆಂಟ್ ಪ್ರಾಡಕ್ಟ್ ಇನ್ ಪ್ರಾಪರ್ಟಿ ಬೇರೆ ಐತೆ. ಅದಕ್ಕೆ ಇದು ಕೆಮಿಕಲ್ ರಿಯಾಕ್ಷನ್ ಆಗ್ತೈತಿ. ಅಂದ್ರೆ ಏನು ರೀ ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಏನು ನೋಡಿರಿ, ಕೆಮಿಕಲ್ ರಿಯಾಕ್ಷನ್ಸ್ ಆರ್ ದ ರಿಯಾಕ್ಷನ್ಸ್ ಇನ್ ವಿಚ್ ಕೆಮಿಕಲ್ಸ್ ಇಂಟ್ರಾಕ್ಟ್ ಟು ಫಾರ್ಮ್ ನ್ಯೂ ಪ್ರಾಡಕ್ಟ್ಸ್ ವಿತ್ ನ್ಯೂ ಪ್ರಾಪರ್ಟೀಸ್. ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ನೋಡಿರಿ. ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್. ಮ್ಯಾಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಮ್ಯಾಗ್ನೀಷಿಯಮ್ ಆಕ್ಸೈಡ್. copper plus oxygen gives copper oxide. Sodium hydroxide plus hydrochloric acid gives sodium chloride plus water. ಇವೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ರೀ. ಯಾಕಂದ್ರೆ ಇದ್ರ ಕೆಮಿಕಲ್ಸ್ ಇಂಟ್ರಾಕ್ಟ್ ಆಗತ್ತವೆ ರೀ, ರಿಯಾಕ್ಟ್ ಆಗತ್ತವೆ ರೀ, ಮತ್ತು ಹೊಸ ಪ್ರಾಡಕ್ಟ್ಸ್ ಫಾರ್ಮ್ ಮಾಡತ್ತೆ ರೀ. ಅದ್ರ ಹೊಸ ಪ್ರಾಪರ್ಟೀಸ್ನೂ ಇರ್ತಾವೆ ರೀ. ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್ಗಿಂತ ಡಿಫ್ರೆಂಟ್ ಪ್ರಾಪರ್ಟೀಸ್ ಇರ್ತಾರೆ. ಇದು ಕೆಮಿಕಲ್ ರಿಯಾಕ್ಷನ್ಸ್ ರೀ. ಈ ಕೆಮಿಕಲ್ ರಿಯಾಕ್ಷನ್ಸ್ನಾಗ ಮೇನ್ಲಿ 4 ಟೈಪ್ಸ್ ಬರ್ತಾರೆ ರೀ. ಕಾಂಬಿನೇಷನ್ನು, ಡಿಕಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್. ಅದ್ರ ಕೂಡ ಮತ್ತು ನೆಕ್ಸ್ಟ್ ಮೇನ್ ಅಂದ್ರೆ 3 ಟೈಪ್ಸ್ ಬರ್ತಾರೆ ರೀ. ಆಕ್ಸಿಡೇಷನ್, ರಿಡಕ್ಷನ್ ಮತ್ತು ರೆಡಾಕ್ಸ್ ರಿಯಾಕ್ಷನ್ ಅಂತೇಳಿ. ಮಿಡಲ್ 3 ಬರ್ತಾರೆ ರೀ, ಎಂಡೋಥರ್ಮಿಕ್, ಎಕ್ಸೋಥರ್ಮಿಕ್, ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ ಅಂತೇಳಿ. ಈಗ ಟೋಟಲಾಗಿ ಇಲ್ಲ ಈ ಚಾಪ್ಟರ್ನಾಗ ನಾವು 10 ರಿಯಾಕ್ಷನ್ಸ್ ನೋಡ್ತೀವಿ. ಅದರ ಫಸ್ಟ್ ಒನ್ ನೋಡಿರಿ, ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ಅಂದ್ರೆ ಏನು ರೀ? ಇದ್ರ ಹೆಸರು ನೋಡಿದ್ರೆ ಏನು ಅನ್ಸತ್ತೈತಿ ನಿಮ್ಗೆ? ಕಾಂಬಿನೇಷನ್ ಅಂದ್ರೆ ಕಂಬೈನ್ ಆಗತ್ತವೆ, ಕೆಮಿಕಲ್ಸ್ ಕಂಬೈನ್ ಆಗತ್ತವೆ ನೋಡ್ರಿ. ಇದಕ್ಕೆ ಒಂದು ಜನರಲ್ ಫಾರ್ಮುಲಾ ಕೊಡ್ತೀನಿ ರೀ. ಒಂದು ಎ ಕೆಮಿಕಲ್ ಐತ್ರಿ, ಇನ್ನೊಂದು ಬಿ ಐತ್ರಿ, ಎರಡು ಕಂಬೈನ್ ಆಗಿ ಎ ಬಿ ಫಾರ್ಮ್ ಮಾಡ್ತಾರೆ. ಇದು ಜನರಲ್ ಫಾರ್ಮುಲಾ ರೀ ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನಿಂದ. ಅಂದ್ರೆ ಏನು ರೀ, ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್ಸ್ ಆರ್ ದ ರಿಯಾಕ್ಷನ್ಸ್ ಇನ್ ವಿಚ್ 2 ಪ್ರಾಡಕ್ಟ್ಸ್ ಇಲ್ಲ 2 or more ಪ್ರಾಡಕ್ಟ್ಸ್ ಕಂಬೈನ್ ಟು ಫಾರ್ಮ್ ಅ ಸಿಂಗಲ್ ಪ್ರಾಡಕ್ಟ್. ಅಂದ್ರೆ ಏನು ರೀ, ಈಗ ಯಾವಾಗಲೂ ರಿಯಾಕ್ಷನ್ ಆಗಿಂದ ಈ ಕಡೆ ಸೈಡ್ ಇರ್ತೈತೆ ನೋಡಿರಿ, ಆ್ಯರೋ ಮಾರ್ಕಿಂದ ಲೆಫ್ಟ್ ಸೈಡ್, ಆ್ಯರೋ ಮಾರ್ಕಿಂದ ರೈಟ್ ಸೈಡ್ ಇರ್ತೈತೆ ನೋಡಿರಿ, ಅದು ರಿಯಾಕ್ಟೆಂಟ್ಸ್ ಅಂತೇವೆ ರೀ. ಆ್ಯರೋ ಮಾರ್ಕಿಂದ ಲೆಫ್ಟ್ ಸೈಡ್ ಇರೋದಕ್ಕೆ ಪ್ರಾಡಕ್ಟ್ಸ್ ಅಂತೇವೆ ರೀ. ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್ ಏನಾಗ್ತೈತೆ ರೀ, 2 or more ಪ್ರಾಡಕ್ಟ್ಸ್ ಕಂಬೈನ್ ಆಗ್ತಾವೆ ರೀ. ಏನು ಮಾಡ್ತಾರೆ ಕಂಬೈನ್ ಆಗಿ ಸಿಂಗಲ್ ಪ್ರಾಡಕ್ಟ್ ಫಾರ್ಮ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ನೋಡಿರಿ, ಆಗಲ್ಲಿ ತೊಗೊಂಡಿದ್ದು ಎಕ್ಸಾಂಪಲ್ ನೋಡಿರಿ, ವಾಟ್ರಿಂದ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಎರಡು ರಿಯಾಕ್ಟೆಂಟ್ಸ್ ಅದಾವೆ ರೀ. ಏನು ಫಾರ್ಮ್ ಮಾಡ್ತೈತೆ ರೀ, ಒಂದು ಸಿಂಗಲ್ ಪ್ರಾಡಕ್ಟ್ ಫಾರ್ಮ್ ಆತ್ರಿ. ಈಗ ನೋಡಿರಿ, ಕಾರ್ಬನ್ ಪ್ಲಸ್ ಆಕ್ಸಿಜನ್ ಎರಡು ರಿಯಾಕ್ಟೆಂಟ್ಸ್ ಅದಾವೆ ರೀ, ಅದು ಸಿಂಗಲ್ ಪ್ರಾಡಕ್ಟ್ ಫಾರ್ಮ್ ಆತ್ರಿ. ಕಾರ್ಬನ್ ಡೈಆಕ್ಸೈಡ್, ಕಾಪರ್ ಪ್ಲಸ್ ಆಕ್ಸಿಜನ್, ಕಾಪರ್ ಆಕ್ಸೈಡ್. ಇದು ಎರಡು ಅದಾವೆ ರೀ, ಇಲ್ಲಿ ಒಂದು ಐತ್ರಿ. ಇವೆಲ್ಲ ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್ ಅಂದಾಗ ರೀ. ಇದಕ್ಕೆ ಜನರಲ್ ಫಾರ್ಮುಲಾ ನೋಡಿರಿ, A + B = AB. ಈಗ ಸೆಕೆಂಡ್ ನೋಡಿರಿ, ಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಡಿಕಂಪೋಸಿಷನ್ ಅಂದ್ರೆ ನಿಮ್ಮ ತಲೆಗೆ ಏನಾರ ಬಂತನ್ರಿ, ಡಿಕಂಪೋಸ್ ಆಗೋದು ಅಂದ್ರೆ ಏನು ರೀ, ಈ ರಿಯಾಕ್ಷನ್ನಾಗ ಕೆಮಿಕಲ್ಸ್ ಡಿಕಂಪೋಸ್ ಆಗಿ ಹೊಸ ಪ್ರಾಡಕ್ಟ್ಸ್ ಫಾರ್ಮ್ ಮಾಡ್ತಾರೆ. ಆದರೆ ಇದು ಕೆಮಿಕಲ್ ಕಾಂಬಿನೇಷನ್ಗೆ ಅಪೋಸಿಟ್ ಇರ್ತೈತೆ. ನೋಡಿರಿ ಜನರಲ್ ಫಾರ್ಮುಲಾ ನೋಡಿರಿ, AB ಡಿಕಂಪೋಸಸ್ ಇಂಟು A + B. ಇದು ಡೆಫಿನೇಷನ್ ನೋಡಿರಿ ಟೆಕ್ಸ್ಟ್ ಬುಕ್ ವೈಸ್. ಡಿಕಂಪೋಸಿಷನ್ ರಿಯಾಕ್ಷನ್, ಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್ಸ್ ಆರ್ ದೋಸ್ ರಿಯಾಕ್ಷನ್ಸ್ ಇನ್ ವಿಚ್ ಎ ಸಿಂಗಲ್ ಸಬ್ಸ್ಟೆನ್ಸ್ ಡಿಕಂಪೋಸಸ್ ಇಂಟು 2 or more ಸಬ್ಸ್ಟೆನ್ಸಸ್. ಅಂದ್ರೆ ಏನು ರೀ, ಕೆಮಿಕಲ್ ಕಾಂಬಿನೇಷನ್ನಾಗ 2 or more ರಿಯಾಕ್ಟೆಂಟ್ಸ್ ಇರ್ತಾವೆ ರೀ. ಅದ್ರ ಫಾರ್ಮ್ ಮಾಡೋದು ರಿಯಾಕ್ಟಾಗಿ ಒಂದು ಪ್ರಾಡಕ್ಟ್ ಇರ್ತೈತಿ. ಅದ್ರ ಡಿಕಂಪೋಸಿಷನ್ನಾಗ ಒಂದು ಸಿಂಗಲ್ ರಿಯಾಕ್ಟೆಂಟ್ ಇರ್ತೈತಿ ರೀ. ಅದು ರಿಯಾಕ್ಟೆಂಟಲ್ಲಿ ಸಿಂಗಲ್ ಸಬ್ಸ್ಟೆನ್ಸ್ ಇರ್ತೈತಿ ರೀ. ಆ ಸಬ್ಸ್ಟೆನ್ಸ್ 2 or more ಪ್ರಾಡಕ್ಟ್ಸ್ ಫಾರ್ಮ್ ಮಾಡ್ತೈತಿ ರೀ. ಎಕ್ಸಾಂಪಲ್ ನೋಡಿರಿ, ಕ್ಯಾಲ್ಸಿಯಂ ಕಾರ್ಬೋನೇಟ್, and heated gives calcium oxide plus carbon dioxide. ಇದು ನೋಡ್ರಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿಂಗಲ್ ಐತ್ರಿ ಸಬ್ಸ್ಟೆನ್ಸ್. ಇದು ಡಿಕಂಪೋಸ್ ಆಗಿ ಏನು ಫಾರ್ಮ್ ಮಾಡ್ತೈತೆ ರೀ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ 2 ಪ್ರಾಡಕ್ಟ್ಸ್ ಅದಾವೆ ರೀ. ಆಮೇಲೆ ಇನ್ನೊಂದು ಏನು ಬಿಟ್ಕೋಬೇಕಂದ್ರೆ, ಡಿಕಂಪೋಸಿಷನ್ ರಿಯಾಕ್ಷನ್ ಯಾವಾಗಲೂ ಆಗಂಗಿಲ್ಲ ರೀ. ಈಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನು ಮಾಡಲಾರ ತಾನ ಬ್ರೇಕ್ ಆಗ್ತೈತೆ ರೀ, ಇಲ್ಲ ಹೌದಿಲ್ಲ ರೀ. ಅದಕ್ಕೆ ಏನು ಬೇಕಾಗ್ತೈತೆ ರೀ, ಹೀಟ್ ಬೇಕಾಗ್ತೈತೆ ರೀ. ಹಿಂಗೆ ಡಿಕಂಪೋಸಿಷನ್ ರಿಯಾಕ್ಷನ್ ನಡಿಬೇಕಂದ್ರೆ 3 ಮೇನ್ ಥಿಂಗ್ಸ್ ಬೇಕಾಗ್ತದೆ. ಏನೇನಂದ್ರೆ ರೀ, ಹೀಟ್ ಇಲ್ಲ ಸನ್ಲೈಟ್ ಇಲ್ಲ ಎಲೆಕ್ಟ್ರಿಸಿಟಿ.
ಇವು ಮೂರನೇ ಒಂದಿದ್ರೂ ನಡೀತೈತೆ ರೀ. ಡಿಫ್ರೆಂಟ್ ರಿಯಾಕ್ಷನ್ಸಿಗೆ ಬೇರೆ ಬೇರೆ ಬೇಕಾಗ್ತದೆ ರೀ. ಒಂದಕ್ಕೆ ಹೀಟ್ ಬೇಕಾಗ್ತೈತಿ, ಒಂದೊಂದಕ್ಕೆ ಲೈಟ್ ಬೇಕಾಗ್ತೈತಿ, ಒಂದಕ್ಕೆ ಎಲೆಕ್ಟ್ರಿಸಿಟಿ ಬೇಕಾಗ್ತೈತೆ ರೀ. ಈಗ ನೋಡಿರಿ ಕ್ಯಾಲ್ಸಿಯಂ ಕಾರ್ಬನೇಟ್ ಡಿಕಂಪೋಸ್ ಆಗಬೇಕಂದ್ರೆ ಹೀಟ್ ಬೇಕಾಗ್ತದೆ ರೀ. ಇದನ್ನು ಹೀಟ್ ನಾವು ಡೆಲ್ಟಾ ಅಂತ ಬರಿಬೋದು ರೀ. ಗ್ರೀಕ್ ಲೆಟರ್ ಡೆಲ್ಟಾ ಹಿಂಗತ್ತೆ ರಿಪ್ರೆಸೆಂಟ್ ಮಾಡ್ಬೋದು ರೀ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿರಿ, ಸನ್ಲೈಟಿಂದು. ಸಿಲ್ವರ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇದ್ದಾಗ ಸಿಲ್ವರ್ ಕ್ಲೋರೈಡ್ ಸನ್ಲೈಟ್ ಇನ್ ಪ್ರೆಸೆನ್ಸ್ನಾಗ ಏನಾಗಿ ಬ್ರೇಕ್ ಆಗ್ತೈತೆ ರೀ? ಸಿಲ್ವರ್ ಪ್ಲಸ್ ಕ್ಲೋರಿನ್. ಈ ಕಡೆ ಸಿಂಗಲ್ ಸಬ್ಸ್ಟೆನ್ಸ್ ಐತ್ರಿ, ಡಿಕಂಪೋಸ್ ಆಗಿ ಏನು ಫಾರ್ಮ್ ಮಾಡ್ತೀರಿ? ಎರಡು ಪ್ರಾಡಕ್ಟ್ಸ್ ಫಾರ್ಮ್ ಮಾಡ್ತೀರಿ, ಡಿಕಂಪೋಸಿಷನ್ ರಿಯಾಕ್ಷನ್. ಈಗ ನೋಡಿರಿ, ಹೀಟಿಂದ ಡಿಕಂಪೋಸ್ ಆಗೋದಕ್ಕೆ ಥರ್ಮಲ್ ಡಿಕಂಪೋಸಿಷನ್ ಅಂತಾರೆ ರೀ. ಸನ್ಲೈಟಿಂದ ಡಿಕಂಪೋಸ್ ಆಗೋದಕ್ಕೆ ಫೋಟೋಕೆಮಿಕಲ್ ಡಿಕಂಪೋಸಿಷನ್ ಅಂತಾರೆ. ಇನ್ನೊಂದು ಐತೆ ರೀ ಎಲೆಕ್ಟ್ರಿಸಿಟಿಯಿಂದ ಆಗೋದು. ನೋಡಿರಿ, ವಾಟರ್ ಐತಲ್ರಿ, ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಓದ್ದೇವಲ್ರಿ ನಾವೆಲ್ಲರೂ. ವಾಟರ್ನಾಗ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಅದೇನು ಬ್ರೇಕ್ ಆಗ್ತೈತೆ ರೀ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಾಲಿಕ್ಯೂಲ್ಸಾಗಿ ಬ್ರೇಕ್ ಆಗ್ತೈತೆ ರೀ. ಇದು ಎಲೆಕ್ಟ್ರಿಸಿಟಿಯಿಂದ ಬ್ರೇಕ್ ಆಗೈತೆ ರೀ. ಅದಕ್ಕೆ ಎಲೆಕ್ಟ್ರೋಲೈಸಿಸ್ ಅಂತೇಳಿ. ಡಿಕಂಪೋಸಿಷನ್ 3 ಟೈಪ್ಸ್ ಇರ್ತಾವೆ ರೀ. ಥರ್ಮಲ್ ಡಿಕಂಪೋಸಿಷನ್, ಫೋಟೋಕೆಮಿಕಲ್ ಡಿಕಂಪೋಸಿಷನ್, ಎಲೆಕ್ಟ್ರೋಲೈಸಿಸ್ ಅಂತ ಹೇಳಿ. ಥರ್ಮಲ್ ಅಂದ್ರೆ ಹೀಟ್ ರೀ, ಫೋಟೋಕೆಮಿಕಲ್ ಅಂದ್ರೆ ಸನ್ಲೈಟ್ ರೀ, ಎಲೆಕ್ಟ್ರೋಲೈಸಿಸ್ ಅಂದ್ರೆ ಎಲೆಕ್ಟ್ರಿಸಿಟಿ ಅಂದ್ರೆ. ಇದರ ಜನರಲ್ ಫಾರ್ಮುಲಾ AB ಡಿಕಂಪೋಸಿಷನ್ ಟು A+B. ಯಾವ್ದು ನೆನ್ಪಿಟ್ಕೋರಿ, ತಾನೇ ಏನೂ ಡಿಕಂಪೋಸ್ ಆಗಂಗಿಲ್ಲ ರೀ. ಅದಕ್ಕೆ ಏನಾರ ಒಂದು ಬೇಕಾಗ್ತೈತೆ ರೀ, ಹೀಟ್ ರೀ, ಸನ್ಲೈಟ್, ಎಲೆಕ್ಟ್ರಿಸಿಟಿ, ಯಾವ್ದಾರು ಒಂದು ಫಾರ್ಮ್ ಆಫ್ ಎನರ್ಜಿ ಬೇಕಾಗ್ತೈತೆ ರೀ. ಇದು ಡಿಕಂಪೋಸಿಷನ್ ಕಾಂಬಿನೇಷನ್ ರಿಯಾಕ್ಷನ್ ಎರಡು ಅಪೋಸಿಟ್ ಇರ್ತಾವೆ ನೋಡ್ರಿ. ಈಗ ನೆಕ್ಸ್ಟ್ ಥರ್ಡ್ ಟೈಪ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇದ್ರ ಹೆಸರು ನೋಡಿದ್ರೆ ಏನು ಅನ್ಸತ್ತೈತೆ ಅಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಡಿಸ್ಪ್ಲೇಸ್ ಆಗೋದು, ಯಾವ್ದಾರು ಒಂದು ಕೆಮಿಕಲ್ ಡಿಸ್ಪ್ಲೇಸ್ ಆಗ್ತೈತಿ ಬೇರೆದರಿಂದ. ನೋಡಿರಿ, ಈಗ ಇದ್ರ ಜನರಲ್ ಫಾರ್ಮ್ ಎಲ್ಲ ಬರೆದ್ಬಿಡ್ತೇನೆ ನೋಡಿರಿ. A plus BC gives AC plus B. ಅಂದ್ರೆ ಏನು ರೀ? ಈಗ ಒಂದು ಎಕ್ಸಾಂಪಲ್ ತೊಗೊಂಡು ನೋಡ್ರಿ ಸಿಂಪಲಾಗಿ. ಈಗ ಐರನ್ ಐತ್ರಿ, Fe ಪ್ಲಸ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ CuSO4 ಗಿವ್ಸ್. ಈಗ ಇದು A ಅಂತ ತಿಳ್ಕೊರಿ, ಐರನಿಗೆ A ಅಂತ ತಿಳ್ಕೊರಿ, ಕಾಪರಿಗೆ B ಅಂತ ತಿಳ್ಕೊರಿ, ಸಲ್ಫೇಟಿಗೆ C ಅಂತ ತಿಳ್ಕೊರಿ. ಈಗ ನೋಡಿರಿ, ಇದರ ಟೆಕ್ಸ್ಟ್ ಬುಕ್ ವೈಸ್ ಡೆಫಿನೇಷನ್ ನೋಡಿದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಆರ್ ದೋಸ್ ರಿಯಾಕ್ಷನ್ಸ್ ಇನ್ ವಿಚ್ ಈ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಅಂದ್ರೆ ಏನು ರೀ, ಜಾಸ್ತಿ ರಿಯಾಕ್ಟಿವ್ ಎಲಿಮೆಂಟ್ ಇರುತ್ತಲ್ಲ ರೀ, ಅದು ಅಬ್ವಿಯಸ್ ಆಗಿ ಕಡಿಮೆ ರಿಯಾಕ್ಟಿವ್ ಇದ್ದಿದ್ದನ್ನ ಡಿಸ್ಪ್ಲೇಸ್ ಮಾಡಿಬಿಡ್ತದೆ, ಅದನ್ನು ತೆಗೆದು ಹೊರಗೆ ಹಾಕ್ತದೆ ರೀ. ಈಗ ನೋಡಿರಿ, ಕಾಪರ್ಗಿಂತ ಐರನ್ ಜಾಸ್ತಿ ರಿಯಾಕ್ಟಿವ್ ಐತ್ರಿ, ಅದಕ್ಕೆ ಐರನ್ ಕಾಪರಿನ ಜಾಗ ತೊಗೊಂತೈತೆ ರೀ. ಅದಕ್ಕೆ ಏನು ಫಾರ್ಮ್ ಆತ್ರಿ? FeSO4 ಫೆರಸ್ ಸಲ್ಫೇಟ್ ಫಾರ್ಮ್ ಆತ್ರಿ. ಮತ್ತು ಏನು ಉಳಿತ್ರಿ ಖಾಲಿ ಈಗ? ಕಾಪರ್. ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ರೀ. ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರಿ, A+BC gives AC+B. ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಐತ್ರಿ, ಇದು ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಯಾವ್ದು ರೀ? ಕಾಪರ್. ಇದನ್ನು ಡಿಸ್ಪ್ಲೇಸ್ ಮಾಡ್ತೀರಿ, ಅದಕ್ಕೆ ಫೆರಸ್ ಸಲ್ಫೇಟ್ ಫಾರ್ಮ್ ಆತ್ರಿ. ಉಳಿದಿದ್ದೇನು ರೀ? ಕಾಪರ್. ಅದು ಹೊರಗೆ ಬಂತ್ರಿ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿರಿ, ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್ ಗಿವ್ಸ್. ಈಗ ಜಿಂಕ್ ಕಾಪರ್ಗಿಂತ ಜಾಸ್ತಿ ರಿಯಾಕ್ಟಿವ್ ಐತ್ರಿ, ಏನಾಗ್ಬೋದು ಅಂತ ನೀವು ಬರ್ರಿ ಜಲ್ದಿ. ಪೆನ್ ಪೇಪರ್ ತೊಗೊಂಡಿಲ್ಲನ್ರಿ? ಎಲ್ಲ ಹೇಳ್ಬೇಕನ್ರಿ, ತೊಗೋಬೇಕ್ರಿ ನೀವು. ಬರ್ರಿ ತೊಗೊಂಡು ಜಲ್ದಿ ಬರ್ದು ನೋಡ್ರಿ ಏನಾಗ್ಬೋದು. ಈ ಜಿಂಕ್ ಕಾಪರ್ಗಿಂತ ಜಾಸ್ತಿ ರಿಯಾಕ್ಟಿವ್ ಐತೆ ನೋಡ್ರಿ, ಏನಾಗ್ಬೋದು ಅಂತ ಮುಂದೆ ಹೇಳ್ರಿ. ಬರ್ರಿ. ಈಗ ನೋಡ್ರಿ, ಜಿಂಕ್ ಕಾಪರಿನ ಜಾಗ ತೊಗೊಂತೈತ್ರಿ, ZnSO4 ಏನು ಉಳಿತ್ರಿ? ಕಾಪರ್. ಕರೆಕ್ಟ್ ಬರ್ತೀರಿ ನೀವು? ನಂಗೆ ಗೊತ್ತಿರಿ ನೀವು ಕರೆಕ್ಟ್ ಬರೀತೀರಿ ಅಂತ ಹೇಳಿ. ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ರೀ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು ರೀ? ದಿಸ್ ಇಸ್ ರಿಯಾಕ್ಷನ್ ಇನ್ ವಿಚ್ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಈಗ ನೆಕ್ಸ್ಟ್ ಫೋರ್ತ್ ಮೇನ್ ರಿಯಾಕ್ಷನ್ ಅಂದ್ರೆ ಏನು ರೀ? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ರೀ. ಈಗ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಹೆಸರು ನೋಡಿದ್ರೆ ಏನು ಅನ್ಸತ್ತೈತೆ ರೀ? ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಡಿಸ್ಪ್ಲೇಸ್ ಆಗ್ತೈತೆ ರೀ ಒಂದು ಕೆಮಿಕಲ್. ಡಬಲ್ ಅಂದ್ರೆ ಎರಡು ಕೆಮಿಕಲ್ ಡಿಸ್ಪ್ಲೇಸ್ ಆಗ್ತಾರೆ. ಈಗ ನೋಡಿರಿ, ಇದ್ರ ಜನರಲ್ ಫಾರ್ಮುಲಾ ಬರುತ್ತೆ ನೋಡಿರಿ.
ಎ ಬಿ ಒಂದು ಕಂಪೌಂಡ್ ಐತ್ರಿ ಪ್ಲಸ್ ಸಿ ಡಿ ಇನ್ನೊಂದು ಕಂಪೌಂಡ್ ಐತ್ರಿ. ಈಗ ಎ ಸಿ ಜಾಗ ತೊಗೊಂತೈತ್ರಿ, ಸಿ ಎ ಜಾಗ ತೊಗೊಂತೈತ್ರಿ, ಅಂದ್ರೆ ಏನಾಯ್ತು ಸಿ ಬಿ, ಸಿ ಎ ಜಾಗ ತೊಗೊಂತೈತಲ್ಲ ರೀ, ಅದಕ್ಕೆ ಸಿ ಬಿ ಪ್ಲಸ್ ಎ ಸಿ ಜಾಗ ತೊಗೊಂತೈತಿ, ಅಂದ್ರೆ ಇಲ್ಲಿ ಏನಾಯ್ತು ರೀ ಎ ಡಿ. ಇದ್ರ ಜನರಲ್ ಫಾರ್ಮುಲಾ ರೀ. ಎ ಬಿ ಪ್ಲಸ್ ಸಿ ಡಿ ಗಿವ್ಸ್ ಸಿ ಬಿ ಪ್ಲಸ್ ಎ ಡಿ. ಈ ಎಕ್ಸಾಂಪಲ್ಸ್ ನೋಡ್ರಿ. ಸೋಡಿಯಂ ಹೈಡ್ರಾಕ್ಸೈಡ್ ತೋರಿ, NaOH, ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಈಗ ಸೋಡಿಯಮಿಗೆ ಎ ಅಂತ ತಿಳ್ಕೊರಿ, ಹೈಡ್ರಾಕ್ಸೈಡಿಗೆ ಬಿ ಅಂತ ತಿಳ್ಕೊರಿ, ಹೈಡ್ರೋಜನ್ನಿಗೆ ಸಿ ಅಂತ ತಿಳ್ಕೊರಿ, ಕ್ಲೋರಿನಿಗೆ ಡಿ ಅಂತ ತಿಳ್ಕೊರಿ. ಫಾರ್ಮುಲಾ ಏನೈತ್ರಿ ನಮ್ದು? ಎ ಬಿ ಪ್ಲಸ್ ಸಿ ಡಿ ಗಿವ್ಸ್ ಸಿ ಬಿ ಪ್ಲಸ್ ಎ ಡಿ ಐತ್ರಿ. ಈಗ ಏನು ಬರ್ಬೇಕು ರೀ? ಸಿ ಬಿ. ಸಿ ಏನೈತ್ರಿ? ಹೆಚ್. ಬಿ ಏನೈತ್ರಿ? OH. HOH. ಇದನ್ನು ನಾವು H2 ಅಂತ ಬರಿತೇವೆ ರೀ, ವಾಟರ್ ಡೈಹೈಡ್ರೋಜನ್ ಆಕ್ಸೈಡ್. ಈಗ ನೆಕ್ಸ್ಟ್ ಏನು ಬರ್ತದೆ ರೀ? ಎ ಡಿ. ಎ ಏನೈತ್ರಿ? ಸೋಡಿಯಮ್ ಪ್ಲಸ್ ಸೋಡಿಯಮ್, ಡಿ ಏನೈತ್ರಿ? ಕ್ಲೋರಿನ್, Cl, ಸೋಡಿಯಂ ಕ್ಲೋರೈಡ್. ವಾಟರ್ ಮತ್ತು ಸೋಡಿಯಂ ಕ್ಲೋರೈಡ್ ಫಾರ್ಮ್ ಆತ್ರಿ. ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ರೀ. ಈಗ ನಾವು ಟೆಕ್ಸ್ಟ್ ಬುಕ್ ವೈಸ್ ಡೆಫಿನೇಷನ್ ನೋಡಿದ್ರೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇಸ್ ದಟ್ ರಿಯಾಕ್ಷನ್ ಇನ್ ವಿಚ್ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟೇಕ್ ಪ್ಲೇಸ್. ಅಂದ್ರೆ ಏನು ರೀ? ಅಯಾನ್ಸ್ ಅಂದ್ರೆ ಗೊತ್ತ್ರಿ, ಚಾರ್ಜ್, ನೆಗೆಟಿವ್ ಅಯಾನ್ಸ್, ಪಾಸಿಟಿವ್ ಅಯಾನ್ಸ್, ಕ್ಯಾಟನ್ ಅಯಾನ್ಸ್, ಆ್ಯನ್ ಅಯಾನ್ಸ್ ಅಂಥೇಳಿ. ಈಗ ಇದ್ರಾಗ ನೋಡಿರಿ, ಎಣ್ಣೆ ಮೇಲೆ ಪಾಸಿಟಿವ್ ಚಾರ್ಜ್ ಇರ್ತೈತೆ ರೀ, OH ಮೇಲೆ ನೆಗೆಟಿವ್ ಚಾರ್ಜ್ ಇರ್ತೈತೆ ರೀ. ನೆಕ್ಸ್ಟ್ ಇದ್ರಾಗಿಂದ ಹೆಚ್ ಮೇಲೆ ಪಾಸಿಟಿವ್ ಚಾರ್ಜ್ ಇರ್ತೈತೆ ರೀ, Cl ಮೇಲೆ ನೆಗೆಟಿವ್ ಚಾರ್ಜ್ ಇರ್ತೈತೆ ರೀ. ಈಗ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ನಿಮ್ಗೆ ಗೊತ್ತೈತೆ ರೀ. ಈಗ ಲೈಕ್ ಚಾರ್ಜ್ ಅನ್ಲೈಕ್ ಚಾರ್ಜಸ್ ನೋಡಿರಿ, Na ಪ್ಲಸ್ ಐತಿ, Cl ಮೈನಸ್ ಐತಿ, ಎರಡು ಅಟ್ರಾಕ್ಟ್ ಆಗ್ತಾವೆ ರೀ. ಅದಕ್ಕೆ ಏನು ಫಾರ್ಮ್ ಅಂತ್ರಿ? NaCl. ನೆಕ್ಸ್ಟ್ OH, H ಪ್ಲಸ್ ಐತ್ರಿ, OH ಮೈನಸ್ ಐತ್ರಿ, ಅದಕ್ಕೆ ಏನು ಫಾರ್ಮ್ ಅಂತ್ರಿ? HOH ಅಂದರೆ H2O. ಇಲ್ಲಿಂದ ಫಾರ್ಮ್ ಅಂತ್ರಿ, ಇಲ್ಲಿಂದ ಫಾರ್ಮ್ ಆಗೈತಂದ್ರಿ. ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಸೋಡಿಯಂ ಸಲ್ಫೇಟ್ ಪ್ಲಸ್ ಬೇರಿಯಂ ಕ್ಲೋರೈಡ್ BaCl2 ಕ್ಯೂಸ್. ಈಗ ಇದನ್ನು ಎ ತಿಳ್ಕೊಡ್ರಿ, ಇದನ್ನು ಬಿ ತಿಳ್ಕೊಡ್ರಿ, ಇದು ಸಿ, ಇದು ಡಿ ಆಗ್ತದೆ ರೀ. ಏನು ಫಾರ್ಮ್ ಆಗ್ಬೇಕು ರೀ? ಸಿ ಬಿ. ಸಿ ಏನೈತೆ ರೀ? ಬಿ ಅಂದರೆ SO4, ಅದಕ್ಕೆ ಏನು ಫಾರ್ಮ್ ಆಗ್ತದೆ ರೀ? ಬೇರಿಯಂ ಸಲ್ಫೇಟ್ BaSO4 ಪ್ಲಸ್ ನೆಕ್ಸ್ಟ್ ಎ ಏನೈತೆ ರೀ? Na2, Na ಅಂತ ತಿಳ್ಕೊರಿ, DCl2, ಅದಕ್ಕೆ ಏನು ಫಾರ್ಮ್ ಆಗ್ತೈತೆ ರೀ? NaCl. ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ರೀ. ಇವು 4 ರಿಯಾಕ್ಷನ್ ಮೇನ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ರೀ. ಈ ನೆಕ್ಸ್ಟ್ ಬರೋವು ಅವು ಕೆಮಿಕಲ್ ರಿಯಾಕ್ಷನ್ಸ್ ರೀ, ಅದ್ರ ಇಂಥ ಪರಿ ಏನು ಮೇನ್ ಅಲ್ರಿ, ಅವು ಸೈಡ್ ಇದ್ದಂಗೆ ರೀ ಒಂದು ರೀತಿ. ಈಗ ನೋಡಿರಿ, ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಬರ್ತೈತೆ ರೀ. ಎಂಡೋಥರ್ಮಿಕ್ ರಿಯಾಕ್ಷನ್. ಎಂಡೋಥರ್ಮಿಕ್ ಅಂದ್ರೆ ಹೆಸರು ನೋಡಿದ್ರೆ ಏನು ಅನ್ಸತ್ತೈತೆ ರೀ? ಥರ್ಮಲ್, ಹೀಟ್. ಈಗ ಥರ್ಮಲ್ ಅಂದ್ರೆ ಹೀಟ್ ಅನ್ಕೋರಿ. ಎಂಡೋ ಅಂದ್ರೆ ರೀ, ಒಳಗೆ ತೊಗೊಳ್ಳೋದು, ಅಬ್ಸಾರ್ಬ್, ಯುಟಿಲೈಸ್. ಎಂಡೋ ಅಂದ್ರೆ ಅಬ್ಸಾರ್ಬ್ ಅಂತ ತಿಳ್ಕೊರಿ. ಅಬ್ಸಾರ್ಬ್ ಅಲ್ರಿ, ಒಳಗೆ ಅಂದಂಗೆ ರೀ, ಒಳಗೆ ತೊಗೊಳ್ಳೋದು ಅಬ್ಸಾರ್ಬ್, ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಈಗ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಏನು ರೀ? ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಆರ್ ದೋಸ್ ರಿಯಾಕ್ಷನ್ಸ್ ಇನ್ ವಿಚ್ ಎನರ್ಜಿ ಈಸ್ ಅಬ್ಸಾರ್ಬ್ಡ್. ಎನರ್ಜಿ ಅಂದ್ರೆ ಏನು ಬರ್ಬೋದು ರೀ? ಹೀಟ್ ಬರ್ಬೋದು ರೀ, ಸನ್ಲೈಟ್, ಲೈಟ್, ಎಲೆಕ್ಟ್ರಿಸಿಟಿ. ಇವು 3 ಫಾರ್ಮ್ ಅದಾವೆ ರೀ. ನಮ್ಗೆ ರಿಯಾಕ್ಷನ್ಸ್, ಕೆಮಿಕಲ್ ರಿಯಾಕ್ಷನ್ಸ್ನಾಗ ನೋಡಿದಾಗ ಹೀಟ್ ಅಬ್ಸರ್ವ್ ಆಗ್ತೈತಲ್ಲ ರೀ, ಆ ರಿಯಾಕ್ಷನ್ಗೆ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತಾರೆ. ಈಗ ಎಕ್ಸಾಂಪಲ್ ನೋಡಿರಿ, ಆಗಲೇ ಡಿಕಂಪೋಸಿಷನ್ ರಿಯಾಕ್ಷನ್ ಆಗಿದ್ವ ರೀ, ಅವೆಲ್ಲ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ರೀ. ಯಾಕಂದ್ರೆ ಅದ್ರಾಗ ನಾವು ಎನರ್ಜಿ ತೊಗೊಳತ್ತೇವೆ ರೀ, ಹೀಟ್ ತೊಗೊಳ್ಬೋದು, ಲೈಟು, ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಆಗತ್ತೈತೆ ರೀ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಹೀಟ್ ಮಾಡಿದಾಗ ಕ್ಯಾಲ್ಶಿಯಂ ಆಕ್ಸೈಡ್
ಮತ್ತು ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಅಂತ್ರಿ. ಇಲ್ಲಿ ಹೀಟ್ ಮಾಡಿದಾಗ ಅಷ್ಟೇ ಇದನ್ನು ರಿಯಾಕ್ಷನ್ ಟೇಕ್ ಪ್ಲೇಸ್ ಆಗ್ತದಿಲ್ಲ ರೀ, ಅದಕ್ಕೆ ಎಂಡೋಥರ್ಮಿಕ್ ರಿಯಾಕ್ಷನ್. ಯಾಕಂದ್ರೆ ಇದ್ರಾಗ ಹೀಟ್ ಅಬ್ಸರ್ವ್ ಆಗೈತೆ ರೀ. ಈ ರಿಯಾಕ್ಷನ್ ನಡಿಬೇಕಂದ್ರೆ ಹೀಟಿನ ಅವಶ್ಯಕತೆ ಐತ್ರಿ, ಅದಕ್ಕೆ ಎಂಡೋಥರ್ಮಿಕ್ ರಿಯಾಕ್ಷನ್. ಇನ್ನೊಂದು ಎಕ್ಸಾಂಪಲ್ ನೋಡಿರಿ, ಆಗಲ್ಲ ಐತಲ್ಲ ರೀ ಎಲೆಕ್ಟ್ರೋಲೈಸಿಸ್. H2O ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ H2 + O2 ಫಾರ್ಮ್ ಅಂತ್ರಿ. ಇದು ಎಂಡೋಥರ್ಮಿಕ್ ರಿಯಾಕ್ಷನ್ ರೀ. ಈಗ ಇದರ ಅಪೋಸಿಟಾಗಿ ಎಕ್ಸೋಥರ್ಮಿಕ್ ಅಂತ ಬರ್ತೈತೆ ರೀ. ನೋಡಿರಿ, ಎಕ್ಸೋಥರ್ಮಿಕ್. ಎಕ್ಸೋ ಅಂದ್ರೆ ಏನು ರೀ? ಎಕ್ಸಿಟ್ ಹೊರಗೆ ಹಾಕೋದು ಅಂದ್ರೆ ಏನು ರೀ? ಥರ್ಮಿಕ್ ಅಂದ್ರೆ ಥರ್ಮಲ್ ಹೀಟ್ ಇರ್ತೈತೆ ರೀ. ಎಕ್ಸೋ ಅಂದ್ರೆ ಹೊರಗೆ ಹಾಕೋದು ರೀ, ಅಂದ್ರೆ ರಿಲೀಸ್ ಆಗ್ತೈತೆ ರೀ. ಈ ರಿಯಾಕ್ಷನ್ನಾಗ ಪ್ರಾಡಕ್ಟ್ಸ್ ಕೂಡ ಎನರ್ಜಿನೂ ರಿಲೀಸ್ ಆಗ್ತೈತೆ ರೀ. ಅದು ಹೀಟ್ ಫಾರ್ಮ್ನಾಗೂ ಇರ್ಬೋದು ರೀ, ಎನರ್ಜಿನೂ ಇರ್ಬೋದು ರೀ. ಈಗ ನೋಡಿರಿ ಎಕ್ಸಾಂಪಲ್, ಇದು ಡೆಫಿನೇಷನ್ ನೋಡಿರಿ. ದ ರಿಯಾಕ್ಷನ್ ಇನ್ ವಿಚ್ ಎನರ್ಜಿ ಇಸ್ ರಿಲೀಸ್ಡ್ ಅಲಾಂಗ್ ವಿತ್ ದ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ಸ್. ಎಕ್ಸಾಂಪಲ್ ನೋಡಿರಿ, ಹಾಗಾದ್ರೆ ರೆಸ್ಪಿರೇಷನ್ ಇತ್ತು ನೋಡಿರಿ ಕೆಮಿಕಲ್ ಚೇಂಜ್ನಾಗ. C6H12O6 ಇದು ಗ್ಲೂಕೋಸ್ ರೀ. ಇದು ಲೈಫ್ ಪ್ರೊಸೆಸ್ ಲೆಸನೇ ಬರ್ತೈತೆ ರೀ, ನ್ಯೂಟ್ರಿಷನ್ ಎಲ್ಲ. ಪ್ಲಸ್ O2 ಆಕ್ಸಿಜನ್ ಗಿವ್ಸ್ CO2 + H2O + ಎನರ್ಜಿ. ಇಲ್ಲಿ ಎನರ್ಜಿ ಫಾರ್ಮ್ ಆಗೈತೆ ನೋಡಿರಿ, ಇಲ್ಲೇ ಎನರ್ಜಿ ರಿಲೀಸ್ ಆಗ್ತೈತಿ. ಈ ರಿಯಾಕ್ಷನ್ನಾಗ ಎನರ್ಜಿ ರಿಲೀಸ್ ಆಗೈತಲ್ಲ ರೀ, ಅದೇ ಎನರ್ಜಿಲೇ ನಾವು ಈಗ ಊಟ ಮಾಡಿ ನಡೆಯೋದು, ಎಕ್ಸ್ಪ್ಲೇನ್ ನೋಡೋದು, ನೀವು ಮೊಬೈಲ್ನಾಗ ವಿಡಿಯೋಸ್ ನೋಡೋದು, ಇವೆಲ್ಲ ಇದಕ್ಕೆ ರೀ. ಈ ರಿಯಾಕ್ಷನಿಗೆ ರಿಲೀಸ್ ಆಗಿದ್ದ ಎನರ್ಜಿಯಿಂದನ ಅದನ್ನು ATP ಫಾರ್ಮ್ನಾಗ ಸ್ಟೋರ್ ಮಾಡಿ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳಕತ್ತೇವೆ ರೀ. ಈಗ ನೋಡಿರಿ, ನ್ಯಾಚುರಲ್ ಗ್ಯಾಸ್ ಮೀಥೇನ್ CH4 ಬರ್ನ್ ಮಾಡೋದಂದ್ರೆ ಯಾವಾಗಲೂ ತಿಳ್ಕೊಳ್ರಿ, ಆಕ್ಸಿಜನ್ ಅದನ್ನು ರಿಯಾಕ್ಟ್ ಮಾಡ್ತೈತೆ ಅಂದಂಗೆ ರೀ. ಯಾಕಂದ್ರೆ ಏರ್ನಾಗ ಬರ್ನ್ ಮಾಡಿರ್ತೇವೆ ರೀ, ಇನ್ ದ ಪ್ರೆಸೆನ್ಸ್ ಆಫ್ ಏರ್. ಆಕ್ಸಿಜನ್ ರಿಯಾಕ್ಟ್ ಆಗಿ ಏನು ಫಾರ್ಮ್ ಆಗ್ತದೆ ರೀ? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ ಫಾರ್ಮ್ ಆಗ್ತದೆ ರೀ. ಇದಾಗೂ ಎನರ್ಜಿ ರಿಲೀಸ್ ಆಗ್ತದೆ ರೀ. ಇಲ್ಲಿ ಎನರ್ಜಿ ರಿಲೀಸ್ ಆಗಿದ್ದು ಎರಡು ಕಡೆ, ಅದಕ್ಕೆ ಇದು ಎಕ್ಸೋಥರ್ಮಿಕ್ ಅಂತಾರೆ. ಯಾಕಂದರೆ ಎಕ್ಸೋ ಅಂದರೆ ಎಕ್ಸಿಟ್ ರೀ, ಎನರ್ಜಿ ಎಕ್ಸಿಟ್ ಆಗತ್ತೈತೆ, ಎನರ್ಜಿ ರಿಲೀಸ್ ಆಗತ್ತೈತೆ ರೀ, ಅದಕ್ಕೆ ಎಕ್ಸೋಥರ್ಮಿಕ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಎರಡು ಡೇಟಾ ಅಪೋಸಿಟ್ ಅದಾವೆ. ಈಗ ನೆಕ್ಸ್ಟ್ ರಿಯಾಕ್ಷನ್ಸ್ ಬರೋ 3 ರಿಯಾಕ್ಷನ್ಸ್ ಬರ್ತಾರೆ ರೀ, ಅವು ಮೇನ್ ಅದಾವೆ ನೋಡಿರಿ. ಒಂದು ಸ್ವಲ್ಪ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಆಕ್ಸಿಡೇಷನ್ ರಿಯಾಕ್ಷನ್. ಆಕ್ಸಿಡೇಷನ್ ಅಂದ್ರೆ ನಿಮ್ಗೆ ಏನ್ರಿ ತಲೆ ಬರುತ್ತೆ ರೀ? ಹೆಸರು ನೋಡಿದ್ರೆ ಆಕ್ಸಿಡೇಷನ್, ಆಕ್ಸಿಜನ್ ಅಂದ್ರೆ ಆಕ್ಸಿಜನ್ ಆ್ಯಡ್ ಆಗೋದು, ಇನ್ನು ಆಕ್ಸಿಜನ್ ಕೊಡೋದು. ಇದ್ರ ಡೆಫಿನೇಷನ್ ನೋಡಿರಿ, ದ ರಿಯಾಕ್ಷನ್ ಇನ್ ವಿಚ್ ಎಡಿಷನ್ ಆಫ್ ಆಕ್ಸಿಜನ್ ಟೇಕ್ಸ್ ಪ್ಲೇಸ್. ಅಂದ್ರೆ ಏನು ರೀ? ಆಕ್ಸಿಜನ್ನು ಆ್ಯಡ್ ಆಗತ್ತೈತೆ ರೀ. ಇನ್ನೊಂದು ಡೆಫಿನೇಷನ್ ಐತ್ರಿ ಇದಕ್ಕೆ, ದ ರಿಯಾಕ್ಷನ್ ಇನ್ ವಿಚ್ ರಿಮೂವಲ್ ಆಫ್ ಹೈಡ್ರೋಜನ್ ಟೇಕ್ಸ್ ಪ್ಲೇಸ್. ಅಂದ್ರೆ ರೀ ಹೈಡ್ರೋಜನ್ ಹೊರಗೆ ಬರತ್ತೈತೆ ರೀ. ಈಗ ನೋಡಿರಿ, ಒಂದು ಎಕ್ಸಾಂಪಲ್ ತೊಗೊಳ್ರಿ, ಕಾಪರ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಕಾಪರ್ ಆಕ್ಸೈಡ್. ಈ ರಿಯಾಕ್ಷನ್ನಾಗ ರೀ ಕಾಪರಿಗೆ ಆಕ್ಸಿಜನ್ ಆ್ಯಡ್ ಆಗತ್ತಿತ್ತದಿಲ್ಲ ರೀ, ಅದಕ್ಕೆ ಇದೇನಂತ ರೀ? ಎಡಿಷನ್ ಆಫ್ ಆಕ್ಸಿಜನ್ ಅಂದ್ರೆ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ರೀ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ರಿ, H2 + O2 ಗಿವ್ಸ್ H2O. ಇಲ್ಲೇ ಹೈಡ್ರೋಜನಿಗೆ ಆಕ್ಸಿಜನ್ ಆ್ಯಡ್ ಆಗ್ತದಿಲ್ಲ ರೀ, ಅದಕ್ಕಿದು ಆಕ್ಸಿಡೇಷನ್ ರಿಯಾಕ್ಷನ್. ಅಂದ್ರೆ ಏನು ರೀ ಆಕ್ಸಿಡೇಷನ್ ರಿಯಾಕ್ಷನ್? ಅಂದ್ರೆ ದ ರಿಯಾಕ್ಷನ್ ಇನ್ ವಿಚ್ ಅಡಿಷನ್ ಆಫ್ ಆಕ್ಸಿಜನ್ ಟೇಕ್ಸ್ ಪ್ಲೇಸ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್ ಟೇಕ್ಸ್ ಪ್ಲೇಸ್. ಯಾವ ರಿಯಾಕ್ಷನ್ನಾಗ ಆಕ್ಸಿಜನ್ ಆ್ಯಡ್ ಆಗಿರ್ತದಲ್ಲ ರೀ ಇನ್ನೊಂದು ಸಬ್ಸ್ಟೆನ್ಸಿಗೆ, ಅದಕ್ಕೆ ಆಕ್ಸಿಡೇಷನ್ ಅಂತಾರೆ. ಇಲ್ಲಾಂದ್ರೆ ಯಾವ ರಿಯಾಕ್ಷನ್ನಾಗ ಒಂದು ಸಬ್ಸ್ಟೆನ್ಸಿಂದ ಹೈಡ್ರೋಜನ್ ಹೊರಗೆ ಬಂದಿರ್ತೈತಲ್ಲ ರೀ, ಬೇರೆ ಕಡೆ ಹೋಗಿರ್ತೈತಲ್ಲ ರೀ, ಅದಕ್ಕೆ ಆಕ್ಸಿಡೇಷನ್ ರಿಯಾಕ್ಷನ್ ಅಂತಾರೆ. ರಿಡಕ್ಷನ್ ರಿಯಾಕ್ಷನ್ ಹೆಸರು ಕೇಳಿದ್ರೆ ಏನು ಅನಿಸ್ತೈತಿ ರೀ? ರಿಡಕ್ಷನ್, ರೆಡ್ಯೂಸ್ ಅಂದ್ರೆ ಏನು ಅನ್ಬೋದು ರೀ? ಇಲ್ಲಿ ರೆಡ್ಯೂಸ್ ಆಗತ್ತೈತಿ, ರೆಡ್ಯೂಸ್ ಆಗ್ತೈತಿ. ಏನಾಗತ್ತೈತಿ ರೀ? ಆಕ್ಸಿಜನ್. ಇಲ್ಲಿ ಏನಾಗ್ತೈತೆ ರೀ? ರಿಮೂವಲ್ ಆಫ್ ಆಕ್ಸಿಜನ್. ಇನ್ನೊಂದು ರಿಡಕ್ಷನ್ ರಿಯಾಕ್ಷನ್. ಇಲ್ಲ, ದ ರಿಯಾಕ್ಷನ್ ಇನ್ ವಿಚ್ ಎಡಿಷನ್ ಆಫ್ ಹೈಡ್ರೋಜನ್ ಟೇಕ್ಸ್ ಪ್ಲೇಸ್. ಅಂದ್ರೆ ರೀ ಆಕ್ಸಿಡೇಷನ್ ರಿಯಾಕ್ಷನ್ ಏನಾಗ್ತದೆ? ಎಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್ ಐತ್ರಿ. ರಿಡಕ್ಷನ್ ರಿಯಾಕ್ಷನ್ ಅದ್ರ ಅಪೋಸಿಟ್ ರೀ, ರಿಮೂವಲ್ ಆಫ್ ಆಕ್ಸಿಜನ್, ಎಡಿಷನ್ ಆಫ್ ಹೈಡ್ರೋಜನ್. ಈ ಎಕ್ಸಾಂಪಲ್ ನೋಡಿರಿ, H2 + O2 ಗಿವ್ಸ್ H2. ಇಲ್ಲಿ ಏನಾಗತ್ತೈತೆ ರೀ? ಇದು ಆಕ್ಸಿಜನಿನ ಪ್ಲೇಸ್ ಐತದಿಲ್ಲ ರೀ, ಇದು ಅದ್ರ ಪ್ಲೇಸ್ ಬಿಟ್ಟು ಹೈಡ್ರೋಜನಿಗೆ ಹೋಗಿ ಸೇರ್ಕೊಳತ್ತೈತೆ ರೀ. ಅಂದ್ರೆ ಏನಂತ ರೀ? ರಿಮೂವಲ್ ಆಫ್ ಆಕ್ಸಿಜನ್ ಆತ್ರಿ. ಇಲ್ಲಿಂದ ಈ ಪ್ಲೇಸಿಂದ ರಿಮೂವಲ್ ಆತ್ರಿ, ಇದಕ್ಕೆ ಅಡಿಷನ್ ಆಗಿರ್ಬೋದು ರೀ, ಆದರೆ ಇಲ್ಲಿಂದ ರಿಮೂವಲ್ ಆಗೈತೆ ರೀ, ಅದಕ್ಕೇನು ರೀ? ಇದು ರಿಡಕ್ಷನ್ ರಿಯಾಕ್ಷನ್. ಇನ್ನೊಂದು ಎಕ್ಸಾಂಪಲ್ ನೋಡಿರಿ, CuO + H2 ಗಿವ್ಸ್ Cu + H2O. ಇಲ್ಲಿ ನೋಡಿರಿ, ಕಾಪರ್ ಆಕ್ಸೈಡಿಂದ ಆಕ್ಸಿಜನ್
ಹೊರಗೆ ಬಂದು ಹೈಡ್ರೋಜನಿಗೆ ಸೇರಿಕೊಂಡು ವಾಟರ್ ಫಾರ್ಮ್ ಆಗತ್ತೈತೆ ರೀ. ಅಂದ್ರೆ ಏನಾಗ್ತದೆ ಇಲ್ಲ ಕಾಪರ್ ಆಕ್ಸೈಡಿಂದ ಆಕ್ಸಿಜನ್ ಹೊರಗೆ ಬಂತದಲ್ಲ ರೀ, ಅದಕ್ಕೆ ಇಲ್ಲಿ ಏನಂತ ರೀ ರಿಮೂವಲ್ ಆಫ್ ಆಕ್ಸಿಜನ್ ಅಂತ್ರಿ. ಅಂದ್ರೆ ಏನು ರೀ ರಿಮೂವಲ್ ಆಫ್ ಆಕ್ಸಿಜನ್ ಅಂದ್ರೆ ರಿಡಕ್ಷನ್ ರಿಯಾಕ್ಷನ್. ಇದು ರಿಡಕ್ಷನ್ ರಿಯಾಕ್ಷನ್ ರೀ. ರಿಡಕ್ಷನ್ ರಿಯಾಕ್ಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಡೆಡ್ ಅಪೋಸಿಟ್ ಇರ್ತಾವೆ ರೀ. ಈಗ ರೀ ಇಲ್ಲೇ ರಿಮೂವಲ್ ಆಫ್ ಆಕ್ಸಿಜನ್ ಆಗೈತೆ ರೀ, ಇಲ್ಲೇ ಓಟು ಇಲ್ಲಿಂದ ಹೊರಗೆ ಬಂದೈತೆ ರೀ. ಅದು ಇಲ್ಲಿ ಆ್ಯಡ್ ಆಗತ್ತದಲ್ಲ ರೀ, ಅಂದ್ರೆ ಇಲ್ಲಿ ಅಡಿಷನ್ ಆಫ್ ಆಕ್ಸಿಜನ್ ಆಯ್ತು ರೀ. ಅಂದ್ರೆ ಎರಡೂ ರಿಯಾಕ್ಷನ್ ಒಂದ್ರಾಗ ನಡೆಯಕತ್ತವ ರೀ. ರಿಡಕ್ಷನ್ ರಿಯಾಕ್ಷನ್ ಆಗತ್ತೆ, ಆಕ್ಸಿಡೇಷನ್ ರಿಯಾಕ್ಷನ್ ಆಗತ್ತೈತೆ ರೀ. ಇಂಥ ರಿಯಾಕ್ಷನ್ಗೆ ಏನಂತಾರೆ ರೀ ರೆಡಾಕ್ಸ್ ರಿಯಾಕ್ಷನ್ ಅಂತಾರೆ ರೀ. ಇದು 9th ರಿಯಾಕ್ಷನ್ ರೀ. ಲಾಸ್ಟ್ ಸೆಕೆಂಡ್ ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ಏನು ರೀ, ರಿಡಾಕ್ಸ್ನಾಗ ನೋಡಿರಿ ರೆಡ್ ಅಂದ್ರೆ ಇದು ರಿಡಕ್ಷನ್ ಆಗಿಂದ ರೆಡ್ ತೊಗೊಂಡ್ರಿ, ಆಕ್ಸಿಡೇಷನ್ ಆಗಿಂದ ಆಕ್ಸ್ ತೊಗೊಂಡ್ರಿ. ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಎರಡು. ದ ರಿಯಾಕ್ಷನ್ ಇನ್ ವಿಚ್ ರಿಡಕ್ಷನ್ ರಿಯಾಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಬೋತ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ದಿಸ್ ರಿಯಾಕ್ಷನ್ ಈಸ್ ನೋನ್ ಆಸ್ ರೆಡಾಕ್ಸ್ ರಿಯಾಕ್ಷನ್. ಇದ್ರಾಗ ನೋಡಿರಿ ಇಲ್ಲಿಂದ ರಿಮೂವಲ್ ಆಫ್ ಆಕ್ಸಿಜನ್ ಆತ್ರಿ, ಹೈಡ್ರೋಜನಿಗೆ ಎಡಿಷನ್ ಆಫ್ ಆಕ್ಸಿಜನ್ ಆತ್ರಿ. ಅಂದ್ರೆ ಇದ್ರಾಗ ಎರಡು ಆತ್ರಿ, ಅದಕ್ಕೆ ಇದು ರೆಡಾಕ್ಸ್ ರಿಯಾಕ್ಷನ್ ರೀ. ಇದ್ರಾಗ ನೋಡಿರಿ ಕಾಪರ್ ಆಕ್ಸೈಡಿಂದ ರಿಮೂವಲ್ ಆಫ್ ಆಕ್ಸಿಜನ್ ಆತ್ರಿ, ಆದ್ರೆ ಹೈಡ್ರೋಜನಿಗೆ ಎಡಿಷನ್ ಆಫ್ ಆಕ್ಸಿಜನ್ ಆತ್ರಿ. ಅಂದ್ರೆ ಇಲ್ಲಿ ಎರಡು ಆತ್ರಿ, ಆಕ್ಸಿಡೇಷನ್ ರಿಡಕ್ಷನ್ ಎರಡು. ಇದಕ್ಕೆ ರೆಡಾಕ್ಸ್ ರಿಯಾಕ್ಷನ್ ಅಂತಾರೆ. ಯಾವ ರಿಯಾಕ್ಷನ್ನಾಗ ಆಕ್ಸಿಡೇಷನ್ ಆಗಿರ್ತೈತಿ ಅದು ರಿಡಕ್ಷನ್ ಆಗಲೇಬೇಕು ರೀ. ಎದ್ರಾಗ ರಿಡಕ್ಷನ್ ಆಗಿರ್ತೈತೆ ಅದು ಆಕ್ಸಿಡೇಷನ್ ಆಗಲೇಬೇಕು ರೀ. ಯಾಕಂದ್ರೆ ಆಕ್ಸಿಜನ್ ಒಂದರಿಂದ ಹೋತಂದ್ರೆ ಇನ್ನೊಂದಕ್ಕೆ ಸೇರ್ಕೊಳ್ಳಬೇಕು ರೀ, ಹಂಗೆ ಬಿಡಕ್ಕೆ ಬರಂಗಿಲ್ಲ. ಅದಕ್ಕೆ ರೆಡಾಕ್ಸ್ ರಿಯಾಕ್ಷನ್ ಎಲ್ಲ ರಿಯಾಕ್ಷನ್ಸ್ನು ರೆಡಾಕ್ಸ್ ರಿಯಾಕ್ಷನ್ ಇರ್ತಾರೆ. ಎದ್ರಾಗ ಆಕ್ಸಿಡೇಷನ್ ಆಗಿರ್ತೈತೆ ಅದು ರೆಡಾಕ್ಸ್ ರಿಯಾಕ್ಷನ್ ರೀ, ಯಾಕಂದ್ರೆ ಅದ್ರಾಗ ರಿಡಕ್ಷನ್ ಆಗಿರ್ತೈತೆ ರೀ. ಈಗ ಲಾಸ್ಟ್ ಟೈಪ್ ಆಫ್ ರಿಯಾಕ್ಷನ್ ನೋಡ್ರಿ ಪ್ರೆಸಿಪಿಟೇಷನ್ ರಿಯಾಕ್ಷನ್. ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂದ್ರೆ ನೋಡ್ರಿ ಹೆಸರಿನಾಗ ಪ್ರೆಸಿಪಿಟೇಟ್ ಅಂದ್ರೆ ಏನು ರೀ. ಈಗ ಒಂದು ಎಕ್ಸಾಂಪಲ್ ತೊಗೊರಿ, ಒಂದು ಗ್ಲಾಸ್ನಾಗ ನೀರು ತೊಗೊರಿ, ಇನ್ನೊಂದು ಗ್ಲಾಸ್ನಾಗ ನೀರು ತೊಗೊರಿ. ಎರಡು ಗ್ಲಾಸ್ನಾಗ ನೀರು ತೊಗೊಂಡು ಒಂದ್ರಾಗ ಏನು ಹಾಕಿರಿ ಉಪ್ಪು ಹಾಕಿರಿ. ಉಪ್ಪು ಹಾಕಿ ಕಲಸ್ರಿ, ಒಂದು ಸ್ವಲ್ಪ ಕರಗಿ ಬಿಡ್ತೈತೆ ರೀ. ಉಪ್ಪು ವಾಟರ್ನಾಗ ಡಿಸಾಲ್ವ್ ಆಗಿಬಿಡ್ತೈತೆ ರೀ. ಆಮೇಲೆ ಅದು ನೋಡಿದ್ರೆ ಹೊರಗಿನ ನೋಡಿದ್ರೆ ನಮಗೆ ಇದು ಉಪ್ಪಿನ ನೀರು ಅಂತ ಅನ್ಸಂಗಿಲ್ಲ ರೀ. ಅದು ಇನ್ನೊಂದು ಗ್ಲಾಸ್ ಇರ್ತೈತಲ್ಲ ರೀ, ಅದ್ರಾಗ ಉಸುಗು ಹಾಕಿರಿ. ಆ ಉಸುಗು ಕಲಸ್ರಿ, ಕಲಸಿ ನೋಡಿರಿ ಅದ್ರಾಗ ಉಸುಗು ನೀರು ಕೊಟ್ಟು ಡಿಸಾಲ್ವ್ ಆಗಿರಂಗಿಲ್ಲ ರೀ. ಇದನ್ನು ಹೊರಗಿನ ನೋಡಿದಾಗ ಗೊತ್ತಾಗತ್ತೆ ರೀ ಈ ಗ್ಲಾಸ್ನಾಗ ಉಸುಗು ಐತಿ, ಈ ಗ್ಲಾಸ್ನಾಗ ಉಪ್ಪು ಐತೆ ಅಂತ ಗೊತ್ತಾಗಲಿ. ಈ ಗ್ಲಾಸ್ನಾಗ ಬರೀ ನೀರು ಐತೆ ಅನಿಸ್ತೈತೆ ರೀ. ಕೊಡು ನೋಡಿದಾಗ ಉಪ್ಪು ನೀರನ್ನು ಟೇಸ್ಟ್ ಮಾಡೋದು ಗೊತ್ತಾಗ್ತೈತೆ ರೀ. ಇದ್ರಾಗ ಉಸುಗು ಐತೆ ಅಂತ ಕಣ್ಣಿಗೆ ಕಾಣಿಸ್ತೈತೆ ರೀ. ಈಗ ಉಸುಗಿತ್ತು ನೋಡಿರಿ, ಅದು ಡಿಸಾಲ್ವ್ ಆಗಿಲ್ಲ ರೀ ವಾಟರ್ ಕೂಡ, ಅದು ಇನ್ಸಾಲ್ಯುಬಲ್ ಆಗಿ ಉಳಿತು ರೀ. ಅಂಥ ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸಿಗೆ ಏನಂತಾರೆ ಪ್ರೆಸಿಪಿಟೇಟ್ ಅಂತಾರೆ ರೀ. ಅಂದ್ರೆ ಏನು ರೀ ಪ್ರೆಸಿಪಿಟೇಷನ್ ರಿಯಾಕ್ಷನ್ನಾಗ ದ ರಿಯಾಕ್ಷನ್ ಇನ್ ವಿಚ್ ಅನ್ ಇನ್ಸಾಲ್ಯುಬಲ್ ಸಾಲ್ಟ್ ಇಲ್ಲ ಸಬ್ಸ್ಟೆನ್ಸ್ ಕಾಲ್ಡ್ ಪ್ರೆಸಿಪಿಟೇಟ್ ಈಸ್ ಫಾರ್ಮ್ಡ್. ಯಾವ ರಿಯಾಕ್ಷನ್ನಾಗ ಅಂಥ ಪ್ರೆಸಿಪಿಟೇಟ್ ಫಾರ್ಮ್ ಆಗ್ತೈತೆ ನೋಡಿರಿ, ಅದಕ್ಕೆ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತಾರೆ ರೀ. ಈ ಎಕ್ಸಾಂಪಲ್ ನೋಡಿರಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಇರ್ತಾವೆ ನೋಡಿರಿ, ಅದೆಲ್ಲದರಾಗೂ ಪ್ರೆಸಿಪಿಟೇಟ್ ಫಾರ್ಮ್ ಆಗ್ತೈತೆ. ಈ ಎಕ್ಸಾಂಪಲ್ ನೋಡಿರಿ PbNO3 taken twice lead nitrate plus sodium iodide. ಇಲ್ಲೇ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗ್ತೈತೆ ರೀ. ನೋಡಿರಿ ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ರೀ. ಇದು A, ಇದು B, ಇದು C, ಇದು D. ಈಗ ಏನಾಗ್ಬೋದು ನೀವು ಬರ್ರಿ ಒಂದು ಸ್ವಲ್ಪ ಇದು ರಿಯಾಕ್ಷನ್ ಏನಾಗೈತೆ ಅಂತ ನೋಡಿ ಹೇಳ್ರಿ ನಾವು ಏನು ಮುಂದೆ ಏನು ಬರ್ಬೋದು ಅಂತ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಐತೆ ನೋಡಿರಿ. ಬರ್ದ್ರಿ ನೋಡಿರಿ ಚೆಕ್ ಮಾಡ್ಕೊರಿ. A C ಜಾಗದಾಗ ಬರ್ತೈತೆ ರೀ, C A ಜಾಗದಾಗ ಬರ್ತೈತೆ ರೀ. ಅಂದ್ರೆ ಏನು ರೀ NaNO3 ಪ್ಲಸ್ A C ಜಾಗದಾಗ ಬರ್ತೈತೆ ರೀ PbI. ಇದು ಬಂದೈತೆ ರೀ ನಿಮಗೂ, ಇದು ರಾಂಗ್ ರೀ. ಯಾಕಂದ್ರೆ ಇಲ್ಲಿ PbI ಬರೋಂಗಿಲ್ಲ, ಇಲ್ಲಿ PbI2. ಈಗ ಲೆಡ್ ನೈಟ್ರೇಟ್ ಮತ್ತು ಸೋಡಿಯಂ ಹೈಡ್ರೈಡ್ ಫಾರ್ಮ್ ರಿಯಾಕ್ಟ್ ಆದಾಗ ಸೋಡಿಯಂ ನೈಟ್ರೇಟ್ ಮತ್ತು ಲೆಡ್ ಅಯೋಡೈಡ್ ಫಾರ್ಮ್ ಆದ್ರಿ. ಇದ್ರಾಗ ರೀ ಇದು ಲೆಡ್ ಅಯೋಡೈಡ್ ಐತಲ್ಲ ರೀ, ಇದು ಪ್ರೆಸಿಪಿಟೇಟ್ ಆಗಿ ಉಳಿತೈತೆ ರೀ. ಇದು ಡಿಸಾಲ್ವ್ ಆಗಂಗಿಲ್ಲ ರೀ. ರಿಯಾಕ್ಷನ್ ಹೊರಗೆ ನಮ್ಗೆ ಸೊಲ್ಯೂಷನಾಗಿ ಕಾಣಿಸ್ತೈತೆ ರೀ ಹೊರಗೆ. ಇದು ಪ್ರೆಸಿಪಿಟೇಷನ್ ರಿಯಾಕ್ಷನ್ ರೀ. ಯಾವ ರಿಯಾಕ್ಷನ್ನಾಗ ಪ್ರೆಸಿಪಿಟೇಟ್ ಫಾರ್ಮ್ ಆಗ್ತೈತಲ್ಲ ರೀ, ಆ ರಿಯಾಕ್ಷನ್ಗೆ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಾಗ ಇದು ಒಟ್ಟೆ ಇಂಪಾರ್ಟೆಂಟ್ ಇಲ್ಲ ರೀ, ಇದು ಬರಂಗಿಲ್ಲ ರೀ ಎಕ್ಸಾಮ್ನಾಗ. ಅಂದರೆ ಸುಮ್ಮ ನಾಲೆಜ್ ಎಕ್ಸ್ಟ್ರಾ ನಾಲೆಜ್ ಹಂಗೆ ಕೊಟ್ಟಾರೆ. ಇಲ್ಲಿಗೆ ಕೆಮಿಕಲ್ ರಿಯಾಕ್ಷನ್ಸ್ ಮುಗಿದ್ರಿ ನೋಡಿರಿ. ಫಸ್ಟಿಂದ ನೋಡ್ಕೊಂತ ರಿವೈಸ್ ಮಾಡೋಣ ರೀ. ಫಸ್ಟ್ ರಿಯಾಕ್ಷನ್ ಯಾವ್ದು ರೀ ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ರಿಯಾಕ್ಷನ್ ಇನ್ನಾಗ ಏನಾಗ್ತೈತೆ ರೀ, ಎರಡು ಸಬ್ಸ್ಟೆನ್ಸ್ ರಿಯಾಕ್ಟ್ ಆಗಿ ಎರಡಿಲ್ಲ ಎರಡಕ್ಕಿಂತ ಜಾಸ್ತಿ ರಿಯಾಕ್ಟ್ ಆಗಿ ಒಂದು ಸಿಂಗಲ್ ಪ್ರಾಡಕ್ಟ್ ಫಾರ್ಮ್ ಮಾಡ್ತೈತೆ ರೀ. ಇದು ಕಾಂಬಿನೇಷನ್ ರಿಯಾಕ್ಷನ್ ರೀ. ಸೆಕೆಂಡ್ ಒನ್ ಡಿಕಂಪೋಸಿಷನ್ ರಿಯಾಕ್ಷನ್ ರೀ. ಈ ಕಂಪೋಸಿಷನ್ನಾಗ ಏನಾಗ್ತೈತೆ ರೀ,
ಒಂದು ಸಿಂಗಲ್ ಸಬ್ಸ್ಟೆನ್ಸ್ ಡಿಕಂಪೋಸ್ ಆಗಿ ಎರಡು ಇಲ್ಲ ಎರಡಕ್ಕಿಂತ ಜಾಸ್ತಿ ಹೊಸ ಪ್ರಾಡಕ್ಟ್ಸ್ ಫಾರ್ಮ್ ಆಗ್ತೈತೆ ರೀ. ಡಿಕಂಪೋಸ್ ಯಾವಾಗ ಆಗ್ತೈತೆ ರೀ? ಇಲ್ಲಿ ಹೀಟು, ಸನ್ಲೈಟ್ ಇಲ್ಲ ಎಲೆಕ್ಟ್ರಿಸಿಟಿ ಪ್ರೆಸೆನ್ಸ್ನಾಗ ಎಕ್ಸ್ಟ್ರಾ ಡಿಕಂಪೋಸ್ ಆಗ್ತೈತೆ ರೀ. ಥರ್ಡ್ ರಿಯಾಕ್ಷನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನಾಗ್ತೈತೆ ರೀ? ಹೈ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಎ ಪ್ಲಸ್ ಬಿ ಸಿ ಐತ್ರಿ, ಎ ಸಿ ಪ್ಲಸ್ ಬಿ ಉಳಿತೈತೆ ರೀ. ಎ ಬಿಗಿಂತ ಜಾಸ್ತಿ ರಿಯಾಕ್ಟಿವ್ ಇದ್ದಾಗ ವೇರ್ ಎ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಬಿ. ಎ ಬಿಗಿಂತ ಜಾಸ್ತಿ ರಿಯಾಕ್ಟಿವ್ ಇದ್ದಾಗ ಬಿ ಜಾಗ ತೊಗೊತೈತೆ ರೀ, ಬಿ ಹೊರಗೆ ಉಳಿತೈತೆ ರೀ. ನೆಕ್ಸ್ಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲೇನಾಗ್ತೈತೆ ರೀ? ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್. ಎ ಬಿ ಪ್ಲಸ್ ಸಿ ಡಿ ಗಿವ್ಸ್ ಎ ಡಿ ಪ್ಲಸ್ ಬಿ ಸಿ ಇಲ್ಲ ಸಿ ಬಿ ಪ್ಲಸ್ ಎ ಡಿ, ಹಿಂಗೆ ನಡೀತದೆ ರೀ. ಇವು ಜನರಲ್ ಫಾರ್ಮುಲಾ. ಇವು ನೆನ್ಪಿಟ್ಕೊಂಡು ನಿಮ್ಗೆ ಫೈನ್ ದ ಟೈಪ್ ಆಫ್ ರಿಯಾಕ್ಷನ್ ಅಂತ ಕೊಟ್ಟಾಗ ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರಿ ಅಂದ್ರೆ ಅದ್ರಾಗ ಹಾಕಿ ನೋಡಿರಿ. ಇದು ಒಂದು ಎಲಿಮೆಂಟಿಗೆ ಎ, ಇನ್ನೊಂದು ಎಲಿಮೆಂಟಿಗೆ ಬಿ, ಹಿಂಗೆ ಹೆಸರು ಕೊಟ್ಟು ನೋಡಿ. ಈ ಜನರಲ್ ಫಾರ್ಮುಲಾನಾಗ ಯಾವ್ದು ಸೆಟ್ ಆಗ್ತಿತ್ತಲ್ಲ ರೀ ಅದು ರಿಯಾಕ್ಷನ್. ಹಂಗಂತೆ ಕ್ವಶನ್ ಬರೋಂಗಿಲ್ಲ ರೀ, ಅಂದ್ರೆ ಹೇಳತ್ತೀನಿ ರೀ. ನೆಕ್ಸ್ಟ್ ರಿಯಾಕ್ಷನ್ ಎಂಡೋಥರ್ಮಿಕ್ ರಿಯಾಕ್ಷನ್. ಎಂಡೋಥರ್ಮಿಕ್ ರಿಯಾಕ್ಷನ್ ಇಲ್ಲಿ ಏನಾಗ್ತಿತ್ತು ರೀ? ಎಂಡೋ ಅಂದ್ರೆ ಅಬ್ಸಾರ್ಬ್, ಇಲ್ಲಿ ಎನರ್ಜಿ ಅಬ್ಸರ್ವ್ ಆಗ್ತಿತ್ತು ರೀ. ಎನರ್ಜಿ ಈಸ್ ಅಬ್ಸಾರ್ಬ್ಡ್. ಇದರ ಅಪೋಸಿಟ್ ಯಾವ್ದು ರೀ? ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇಲ್ಲೇನಾಗ್ತಿತ್ತು ರೀ? ಎನರ್ಜಿ ರಿಲೀಸ್ ಆಗ್ತಿತ್ತು ರೀ. ಎನರ್ಜಿ ಈಸ್ ರಿಲೀಸ್ಡ್. ಸೆವೆಂತ್ ಟೈಪ್ ಏನು ರೀ? ಆಕ್ಸಿಡೇಷನ್. ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೆ ಏನೈತೆ ರೀ? ಎಡಿಷನ್ ಆಫ್ ಆಕ್ಸಿಜನ್, ಎಡಿಷನ್ ಆಫ್ ಆಕ್ಸಿಜನ್ ಇಲ್ಲ ರಿಮೂವಲ್ ಆಫ್ ಹೈಡ್ರೋಜನ್. ರಿಡಕ್ಷನ್ ರಿಯಾಕ್ಷನ್ ಏನೈತೆ? ಇದ್ರ ಅಪೋಸಿಟ್ ರೀ. ರಿಡಕ್ಷನ್ ರಿಯಾಕ್ಷನ್ ಇಲ್ಲೇನಾಗ್ತಿತ್ತು ರೀ? ಹಾಂ, ರಿಮೂವಲ್ ಆಫ್ ಆಕ್ಸಿಜನ್ ಇಲ್ಲ ಎಡಿಷನ್ ಆಫ್ ಹೈಡ್ರೋಜನ್. ಇದು ಎರಡು ಡೆಫಿನೇಷನ್ ಆದ್ರಿ. ಇನ್ನೊಂದು ಡೆಫಿನೇಷನ್ ಬರ್ತೈತೆ ರೀ. ಎಲೆಕ್ಟ್ರಾನ್ಸಿಂದ ಪರ್ಸ್ಪೆಕ್ಟಿವ್ನ ಹಿಡಿದು ನೋಡಿದ್ರೆ ಆಕ್ಸಿಡೇಷನ್ ಅಂದರೆ ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್ ರೀ. ರಿಡಕ್ಷನ್ ಅಂದರೆ ಎಡಿಷನ್ ಆಫ್ ಎಲೆಕ್ಟ್ರಾನ್ಸ್. ಅದು ನಮಗೆ ಈಗ SSLCನಾಗ ಏನು ಬೇಕಾಗಿಲ್ಲ, ಯೂಸ್ ಇಲ್ಲ ರೀ. ನೈನ್ತ್ ರಿಯಾಕ್ಷನ್ ರೆಡಾಕ್ಸ್ ರಿಯಾಕ್ಷನ್. ಇಲ್ಲೇನಾಗ್ತಿತ್ತು ರೀ? ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಎರಡು ಸೈಮಲ್ಟೇನಿಯಸ್ಲಿ ಆಗ್ತಿತ್ತು ರೀ. ಲಾಸ್ಟ್ ರಿಯಾಕ್ಷನ್ ಏನೈತೆ ರೀ? ಪ್ರೆಸಿಪಿಟೇಷನ್ ರಿಯಾಕ್ಷನ್. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನ ಅಂಥ ಬರೀ ಯೂಸ್ಫುಲ್ ಇಲ್ಲ ರೀ. ಅದ್ರಲ್ಲಿ ಏನಾಗ್ತಿತ್ತು ರೀ? ಇನ್ಸಾಲ್ಯುಬಲ್ ಸಾಲ್ಟ್ ಕಾಲ್ಡ್ ಪ್ರೆಸಿಪಿಟೇಟ್ ಈಸ್ ಫಾರ್ಮ್ಡ್. ಇವೆಲ್ಲ ಟೈಪ್ಸ್ ಆಫ್ ರಿಯಾಕ್ಷನ್ ರೀ, ಕೆಮಿಕಲ್ ರಿಯಾಕ್ಷನ್ಸ್. ಈಗ ಇದ್ರಾಗ ಎಕ್ಸಾಮ್ನಾಗ ಮೇನ್ ಬರೋದಂದ್ರೆ ಎರಡು ಅದಾವೆ ರೀ, ಆಕ್ಸಿಡೈಸಿಂಗ್ ಏಜೆಂಟ್, ರಿಡ್ಯೂಸಿಂಗ್ ಏಜೆಂಟ್ ಅಂದೇನು ರೀ. ಈಗ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ನೋಡಿದ್ವಲ್ಲ ರೀ, ಅದ್ರಾಗ ಆಕ್ಸಿಡೇಷನ್ ಅಂದರೆ ಎಡಿಷನ್ ಆಫ್ ಆಕ್ಸಿಜನ್ ರೀ ಇಲ್ಲ ರಿಮೂವಲ್ ಆಫ್ ಹೈಡ್ರೋಜನ್. ರಿಡಕ್ಷನ್ ಅಂದ್ರೆ ಎಡಿಷನ್ ಆಫ್ ಹೈಡ್ರೋಜನ್ ಇಲ್ಲ ರಿಮೂವಲ್ ಆಫ್ ಆಕ್ಸಿಜನ್. ಅದ್ರ ಪ್ರಕಾರ ನೋಡಿದ್ರಿ ರೀ, ಆಕ್ಸಿಡೈಸಿಂಗ್ ಏಜೆಂಟ್ ಇದನ್ನ ಹೆಸರು ನೋಡಿದ್ರೆ ಏನು ಅನಿಸ್ತೈತೆ ರೀ? ಆಕ್ಸಿಡೈಸಿಂಗ್ ಅಂದ್ರೆ ಆಕ್ಸಿಡೈಸ್ ಮಾಡುವಂಥ ಏಜೆಂಟ್. ಆಕ್ಸಿಡೈಸಿಂಗ್ ಅಂದ್ರೆ ಬೇರೆದಕ್ಕೆ ಆಕ್ಸಿಡೈಸ್ ಮಾಡುವಂಥದ್ದು. ಅಂದ್ರೆ ಏನು ರೀ? ಬೇರೆದಕ್ಕೆ ಆಕ್ಸಿಜನ್ ಕೊಡ್ತೈತೆ ಅಂದಂಗೆ ರೀ. ಅಂದ್ರೆ ತಾನೇ ರೆಡ್ಯೂಸ್ ಆಗ್ತೈತಿ, ಬೇರೆದಕ್ಕೆ ಆಕ್ಸಿಜನ್ ಕೊಡ್ತೈತಿ. ಎಕ್ಸಾಂಪಲ್ ನೋಡಿರಿ, CuO ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗಿವ್ಸ್ ಕಾಪರ್ ಪ್ಲಸ್ ವಾಟರ್. ಇಲ್ಲಿ ಕಾಪರ್ ಆಕ್ಸೈಡ್ ಏನು ಮಾಡೈತೆ ರೀ? ಹೈಡ್ರೋಜನಿಗೆ ಆಕ್ಸಿಜನ್ ಕೊಟ್ಟೈತೆ ರೀ, ಅಂದ್ರೆ ತಾನೇ ರೆಡ್ಯೂಸ್ ಆಗೈತಿ, ಅದಕ್ಕೆ ಬೇರೆದಕ್ಕೆ ಆಕ್ಸಿಜನ್ ಕೊಟ್ಟೈತಿ. The substance which itself gets reduced or the substance which oxidizes the other substance is called oxidizing agent. ಇದು ಬೇರೆ ಸಬ್ಸ್ಟೆನ್ಸಿಗೆ ಆಕ್ಸಿಡೈಸ್ ಮಾಡೈತ್ರಿ, ಬೇರೆದಕ್ಕೆ ಆಕ್ಸಿಡೇಷನ್ ಕೊಟ್ಟೈತಿ, ಆಕ್ಸಿಜನ್ ಕೊಟ್ಟೈತಿ ರೀ. ಅದಕ್ಕೆ ಇಲ್ಲಿ ಏನೈತೆ ರೀ? ಆಕ್ಸಿಡೈಸಿಂಗ್ ಏಜೆಂಟ್ ಯಾವ್ದಾತ್ರಿ? ಕಾಪರ್ ಆಕ್ಸೈಡ್ ಆತ್ರಿ. ಕಾಪರ್ ಆಕ್ಸೈಡ್ ಇಸ್ ದ ಆಕ್ಸಿಡೈಸಿಂಗ್ ಏಜೆಂಟ್. ಈಗ ಇದ್ರ ಅಪೋಸಿಟ್ ರೀ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ. ರೆಡ್ಯೂಸಿಂಗ್ ಏಜೆಂಟ್. Reducing agent ಅಂದ್ರೆ ಏನು ರೀ? ದ ಸಬ್ಸ್ಟೆನ್ಸ್ ವಿಚ್ ಇಟ್ ಸೆಲ್ಫ್ ಗೆಟ್ಸ್ ಆಕ್ಸಿಡೈಸ್ ಆರ್ ದ ಸಬ್ಸ್ಟೆನ್ಸ್ ವಿಚ್ ರೆಡ್ಯೂಸಸ್ ದ ಅದರ್ ಸಬ್ಸ್ಟೆನ್ಸ್. ಈಗ ಇದೇ ಎಕ್ಸಾಂಪಲ್ನಾಗ ನೋಡ್ರಿ, ಹೈಡ್ರೋಜನ್ ಏನೈತಿ ರೀ? ಕಾಪರ್ ಆಕ್ಸೈಡಿಂದ ಆಕ್ಸಿಜನ್ ತೊಗೊಂಡೈತೆ ಹೌದಿಲ್ಲ ರೀ? ಅಂದ್ರೆ ಇದು ಏನಂತ ರೀ?
ಇದಕ್ಕೆ ಕಾಪರ್ ಆಕ್ಸೈಡಿಗೆ ರೆಡ್ಯೂಸ್ ಮಾಡ್ತೀರಿ ಅಂದ್ರೆ ದ ಸಬ್ಸ್ಟೆನ್ಸ್ ವಿಚ್ ರೆಡ್ಯೂಸಸ್ ದ ಅದರ್ ಸಬ್ಸ್ಟೆನ್ಸ್ ಹೈಡ್ರೋಜನ್ ಬೇರೆದಕ್ಕೆ ರೆಡ್ಯೂಸ್ ಮಾಡ್ತದೆ ರೀ ಅದಕ್ಕೆ ಹೈಡ್ರೋಜನ್ ಏನಾತ್ರಿ ರೆಡ್ಯೂಸಿಂಗ್ ಏಜೆಂಟ್ ಆತ್ರಿ ಆರ್ ದ ಸಬ್ಸ್ಟೆನ್ಸ್ ವಿಚ್ ಇಟ್ ಸೆಲ್ಫ್ ಗೆಟ್ಸ್ ಆಕ್ಸಿಡೈಸ್ಡ್ ಅಂದ್ರೆ ಏನು ರೀ ಹೈಡ್ರೋಜನ್ ಆಕ್ಸಿಜನ್ ಇಲ್ಲಿಂದ ತೊಗೊಂತ್ರಿ ತಾನು ಆಕ್ಸಿಡೈಸ್ಡ್ ಆಗ್ತದಿಲ್ಲ ರೀ ಅದಕ್ಕೆ ಆಕ್ಸಿಜನ್ ಆ್ಯಡ್ ಮಾಡ್ಕೊಂತ ಹದಿಲ್ಲ ರೀ ಅದಕ್ಕೆ ಅದು ರೆಡ್ಯೂಸಿಂಗ್ ಏಜೆಂಟ್. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿನಾಗ ಬೋರ್ಡ್ ಎಕ್ಸಾಮ್ನಾಗ ಕಂಪಲ್ಸರಿ ಬರ್ತೈತೆ ರೀ ನೇಮ್ ದ ಆಕ್ಸಿಡೈಸಿಂಗ್ ಏಜೆಂಟ್ ಆರ್ ನೇಮ್ ದ ರೆಡ್ಯೂಸಿಂಗ್ ಏಜೆಂಟ್ ಅಂತೇಳಿ ಆಪ್ಷನ್ ಕ್ವಶನ್ನಾಗ ಬರ್ತೈತೆ ರೀ ಇದು. ಈಗ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಆಕ್ಸಿಡೇಷನ್ಗೆ ಸಂಬಂಧಪಟ್ಟಂಗೆ ಒಂದು ಸಬ್ ಟಾಪಿಕ್ ಐತ್ರಿ ಎಫೆಕ್ಟ್ಸ್ ಆಫ್ ಆಕ್ಸಿಡೇಷನ್ ಅಂತೇಳಿ. ಎಫೆಕ್ಟ್ಸ್ ಆಫ್ ಆಕ್ಸಿಡೇಷನ್ ಅಂದ್ರೆ ಏನು ರೀ ಆಕ್ಸಿಡೇಷನಿಂದ ಎಫೆಕ್ಟ್ಸ್ ಏನೇನು ಆಗ್ತೈತೆ ಅಂತ ಹೇಳಿ. ಈಗ ನೋಡಿರಿ ಇದ್ರಾಗ 2 ಟೈಪ್ಸ್ ಬರ್ತಾವೆ ರೀ ಕೊರೋಷನ್ ಬರ್ತೈತೆ ರೀ ಮತ್ತೊಂದು ರ್ಯಾನ್ಸಿಡಿಟಿ. ಕೊರೋಷನ್ ಅಂದ್ರೆ ಏನು ರೀ ಈಗ ಯಾವ್ದಾರು ಮೆಟಲ್ ಇರ್ತೈತಲ್ಲ ರೀ ಅದು ಸರ್ಫೇಸ್ ಏರಿಗೆ ಮತ್ತು ಅಟ್ಮಾಸ್ಫಿಯರಿಗೆ ಎಕ್ಸ್ಪೋಸ್ ಆದಾಗ ಅದು ಸ್ಲೋವಾಗಿ ಕೆಡ್ಕೊಂತ ಬರ್ತೈತೆ ರೀ ಸ್ವಲ್ಪ ಇಟ್ ಡೌನ್ ಹಾಕೊಂಡು ಬರ್ತೈತೆ ರೀ ಸ್ವಲ್ಪ ಕೆಡ್ಕೊಂಡು ಅದಕ್ಕೆ ಏನಂತಾರೆ ಕೊರೋಷನ್ ಅಂತಾರೆ ರೀ. ರ್ಯಾನ್ಸಿಡಿಟಿ ಅಂದ್ರೆ ಏನು ರೀ ಭಾಳ ತನಕ ಫುಡ್ ಐಟಮ್ ಎಣ್ಣೆಯಿಂದ ಇಲ್ಲ ಅದ್ರ ಫ್ಯಾಟ್ ಇರ್ತೈತೆ ನೋಡಿರಿ ಅಂಥ ಫುಡ್ ಐಟಮ್ ಏರಿಗೆ ಎಕ್ಸ್ಪೋಸ್ ಮಾಡಿಟ್ಟಾಗ ಮುಚ್ಚಿಡ್ಲಾರ್ದ ಫ್ರಿಜ್ನಾಗ ಇರ್ಲಾರ್ದ ಹೊರಗೆ ಇಟ್ಟಿರ್ತೇವೆ ನೋಡಿರಿ ಏರಿಗೆ ಎಕ್ಸ್ಪೋಸ್ ಆಗಿರ್ತೈತೆ ರೀ ಅವಾಗ ಅದ್ರದ್ದು ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಟೇಸ್ಟ್ ಮತ್ತು ಸ್ಮೆಲ್ ಎರಡೂ ಚೇಂಜ್ ಆಗಿರ್ತೈತೆ ಅದಕ್ಕೆ ರ್ಯಾನ್ಸಿಡಿಟಿ ಅಂತಾರೆ ರೀ. ಈ ಕೊರೋಷನ್ ಅಂತ ನೋಡಿ ನೋಡ್ರಿ ಕೊರೋಷನ್ ಟೆಕ್ಸ್ಟ್ ಬುಕ್ ವೈಸ್ ಡೆಫಿನೇಷನ್ ಅಂದ್ರೆ ಏನು ರೀ ಕೊರೋಷನ್ ಈಸ್ ದ ಪ್ರೊಸೆಸ್ ಇನ್ ವಿಚ್ ಮೆಟಲ್ಸ್ ಕೊರೋಡ್ ಡ್ಯೂ ಟು ಎಕ್ಸ್ಪೋಜರ್ ಆಫ್ ಏರ್ ಮಾಯ್ಶ್ಚರ್ ಆ್ಯಸಿಡ್ಸ್ ಎಟ್ಸೆಟ್ರಾ. ಅಂದ್ರೆ ಏನು ರೀ ಈಗ ಯಾವ್ದಾರು ಮೆಟಲ್ಸ್ ಇರ್ತಾವೆ ರೀ ಮೆಟಲ್ ಸರ್ಫೇಸ್ ಏರಿಗೆ ಎಕ್ಸ್ಪೋಸ್ ಆದಾಗ ಅವು ಸ್ಲೋ ಹೀಟ್ ಹಾಕೊಂಡು ಬರ್ತಾವಲ್ಲ ರೀ ಅದು ಕೊರೋಷನ್ ರೀ. ಈಗ ಕಬ್ಬಣ ಇರುತ್ತೆ ನೋಡಿರಿ ಹೊರಗೆ ಕಿಣಕಿ ಚಳಿ ಇಲ್ಲ ಮನೆಯಾಗ ಟಿಜೋಲ್ ಇರ್ತಾವೆ ನೋಡಿರಿ ಅದ್ರ ಕಬ್ಬಣ ಇರ್ತೈತೆ ನೋಡಿರಿ ಕಬ್ಬಣದಿಂದ ಮಾಡಿದ್ದು ಅದು ಒಂದು ಸ್ವಲ್ಪ ದಿವಸ ಆದಮೇಲೆ ತಾನ ಬ್ರೌನಿಷ್ ಆಗಿರ್ತೈತೆ ನೋಡಿರಿ ಜಂಗ್ ಹಿಡಿದೈತೆ ಅಂತೇಳಿ ರಸ್ಟಿಂಗ್ ಅದಕ್ಕೆ ಕೊರೋಷನ್ ಅಂತಾರೆ ರೀ. ಈಗ ಕೊರೋಷನ್ ಬರೀ ಮೆಟಲ್ಸಿಗೆ ಆಗ್ತೈತೆ ರೀ ಎಲ್ಲ ಮೆಟಲ್ಸಿಗೆ ಆಗೋದಕ್ಕೆ ಕೊರೋಷನ್ ಅಂತಾರೆ ರೀ. ಸ್ಪೆಸಿಫಿಕಲಿ ಐರನಿಗೆ ಆಗ್ತಂದ್ರೆ ಅದಕ್ಕೆ ರಸ್ಟಿಂಗ್ ಅಂತಾರೆ. ಈಗ ನೋಡಿರಿ ಐರನ್ ಏನು ಮಾಡ್ತೈತೆ ರೀ ಅಟ್ಮಾಸ್ಫಿಯರ್ ಅದು ಹೆಂಗಂದ್ರೆ ಹೊರಗೆ ಇರ್ತೈತಲ್ಲ ರೀ ಅಟ್ಮಾಸ್ಫಿಯರ್ ಕೊಟ್ಟು ಕಾಂಟ್ಯಾಕ್ಟ್ನಾಗ ಇರ್ತೈತಿ ಅಟ್ಮಾಸ್ಫಿಯರ್ನಾಗ ಇದ್ದಿದ್ದು ಆಕ್ಸಿಜನ್ ತೊಗೊಂತೈತೆ ರೀ ಮತ್ತು ಮಾಯ್ಶ್ಚರ್ ತೊಗೊಂತೈತೆ ರೀ ಏರ್ನಾಗ ಇದ್ದಿದ್ದು ಮಾಯ್ಶ್ಚರ್ ಅಂದ್ರೆ ಸ್ವಲ್ಪ ವಾಟರ್ ವೇಪರ್ ತೊಗೊಂತೈತೆ ರೀ ತೊಗೊಂಡು ಹೈಡ್ರೇಟೆಡ್ ಐರನ್ ಆಕ್ಸೈಡ್ ಫಾರ್ಮ್ ಮಾಡ್ತೈತೆ ರೀ. ಅದರಲ್ಲಿ ಏನಾಗ್ತೈತೆ ರೀ ಅದು ಬ್ರೌನ್ ಕಲರ್ ಲೇಯರ್ ಫಾರ್ಮ್ ಮಾಡಿದೆ ಹೈಡ್ರೇಟೆಡ್ ಐರನ್ ಆಕ್ಸೈಡಿಂದು ಬ್ರೌನ್ ಕಲರ್ ಇರ್ತೈತೆ ರೀ ಅದು ಸ್ಲೋ ಆಗಿ ಅದು ಐರನ್ ಮೇಲೆ ಲೇಯರ್ ಫಾರ್ಮ್ ಮಾಡ್ಕೊಂತ ಹೋಗ್ತೈತೆ ರೀ ಬ್ರೌನ್ ಕಲರ್ದು ಅದಕ್ಕೆ ನಾವು ರಸ್ಟ್ ಅಂತ ಕರಿತೀವಿ ರೀ. ಇದು ರಸ್ಟಿಂಗ್ ರೀ. ಈಗ ಹಿಂಗೆ ಕಾಪರ್ ಸಬ್ಸ್ಟೆನ್ಸಿಂದ ಆಗ್ತಾವೆ ರೀ. ಈಗ ಕಾಪರ್ ವೆಸಲ್ಸ್ ಇರ್ತಾವೆ ನೋಡಿರಿ ಮನ್ಯಾಗ ಆ ಕಾಪರ್ ವೆಸಲ್ಸ್ ಏನಾಗ್ತೈತಿ ಅಟ್ಮಾಸ್ಫಿಯರ್ನಾಗಿಂದ ಕಾರ್ಬನ್ ಡೈಆಕ್ಸೈಡ್ ತೊಗೊಂತೈತೆ ರೀ ಮತ್ತು ಮಾಯ್ಶ್ಚರ್ ತೊಗೊಂತೈತೆ ರೀ ವಾಟರ್ ವೇಪರ್ಸ್ ಅದು ತೊಗೊಂಡು ಏನು ಮಾಡ್ತೈತೆ ರೀ ಹೈಡ್ರೇಟೆಡ್ ಕಾಪರ್ ಕಾರ್ಬೊನೇಟ್ ಫಾರ್ಮ್ ಮಾಡ್ತೈತೆ ರೀ. ಹೈಡ್ರೇಟೆಡ್ ಕಾಪರ್ ಕಾರ್ಬೊನೇಟ್ ಯಾಕೆ ಕಲರ್ ಇರ್ತೈತೆ ರೀ ಗ್ರೀನ್ ಕಲರ್ ಇರ್ತೈತೆ ರೀ. ಮತ್ತು ಈಗ ಸಿಲ್ವರ್ ಚೈನ್ ಇರ್ತಾವೆ ನೋಡಿರಿ ಮನ್ಯಾಗ ನಿಮ್ಮ ಮಮ್ಮಿ ಅವ್ರದ್ದು ಅಕ್ಕ ತಂಗಿಯವ್ರದ್ದು ಇರ್ತಾವೆ ನೋಡಿರಿ ಸಿಲ್ವರ್ ಚೈನ್ ಅವು ಭಾಳ ದಿವಸ ಆದ್ಮೇಲೆ ಬ್ಲ್ಯಾಕ್ ಕಲರ್ ಆಗಿರ್ತದೆ ಅದೇನಿರ್ತೈತೆ ರೀ ಅಟ್ಮಾಸ್ಫಿಯರ್ನಾಗ ಇದ್ದಿದ್ದು ಸಲ್ಫರ್ ತೊಗೊಂತೈತೆ ರೀ ಅದನ್ನ ತೊಗೊಂಡು ಸಿಲ್ವರ್ ಸಲ್ಫೈಡ್ ಫಾರ್ಮ್ ಮಾಡ್ತೈತೆ ರೀ. ಆ ಸಿಲ್ವರ್ ಸಲ್ಫೈಡಿನ ಲೇಯರ್ ಇರ್ತೈತೆ ನೋಡಿರಿ ಆ ಚೈನ್ಗಳ ಮೇಲೆ ಅದು ಬ್ಲ್ಯಾಕ್ ಕಲರ್ ಇರ್ತೈತೆ. ಈ ಎಕ್ಸಾಂಪಲ್ ನೋಡಿರಿ ಇದು ಕಾಪರಿಂದ ಐತ್ರಿ ತಾಮ್ರದ್ದು ಇದ್ರ ಮೇಲೆ ಇಲ್ಲಿ ಗ್ರೀನ್ ಕಲರ್ ಫಾರ್ಮ್ ಆಗೈತೆ ನೋಡಿರಿ ಲೇಯರ್ ಇದೆಲ್ಲ ಗ್ರೀನ್ ಕಲರ್ ಕಾಣಿಸ್ತೈತಲ್ಲ ರೀ ಇದು ಕಾಪರ್ ಕಾರ್ಬೊನೇಟಿನ ಲೇಯರ್ ರೀ. ಇದು ಕೊರೋಷನ್ ಅಂತ ರೀ. ಕೊರೋಷನ್ ಅಂದ್ರೆ ಏನು ರೀ ದ ಪ್ರೊಸೆಸ್ ಇನ್ ವಿಚ್ ಮೆಟಲ್ಸ್ ಕೊರೋಡ್ ಅಂದ್ರೆ ಮೆಟಲ್ಸ್ ಗೆಟ್ ಹೀಟ್ ಡೌನ್ ಡ್ಯೂ ಟು ಎಕ್ಸ್ಪೋಜರ್ ಟು ಏರ್ ಮಾಯ್ಶ್ಚರ್ ಆ್ಯಸಿಡ್ಸ್ ಎಟ್ಸೆಟ್ರಾ. ಈಗ ಸೆಕೆಂಡ್ ಎಫೆಕ್ಟ್ ಆಫ್ ಆಕ್ಸಿಡೇಷನ್ನಾಗ ಏನು ಬರ್ತೈತೆ ರೀ ರ್ಯಾನ್ಸಿಡಿಟಿ ಬರ್ತೈತೆ ರೀ. ಈ ಕೊರೋಷನಿಗೆ ಪ್ರಿವೆಂಟ್ ಮಾಡೋಕೆ ಏನು ಮಾಡ್ತಾರೆ ಈಗ ಐರನ್ನಿಂದ ಮಾಡಿದ ಸಳಿ ಇರ್ತವೆ ನೋಡಿ ಹೊರಗೆ ಐರನ್ ಸಬ್ಸ್ಟೆನ್ಸ್ ಇರ್ತಾವೆ ರೈಲ್ವೇಸ್ ಇರ್ತಾವೆ ಬ್ರಿಡ್ಜಸ್ ಇರ್ತಾವೆ ಇವೆಲ್ಲ ಜಂಗ್ ಹಿಡಿತಾವೆ ಯಾಕಂದ್ರೆ ಅಟ್ಮಾಸ್ಫಿಯರಿಗೆ ಎಕ್ಸ್ಪೋಸ್ ಆಗಿರ್ತಾವೆ ರೀ ಆಲ್ರೆಡಿ ಅವನೇನು ಮುಚ್ಚಿಡೋಕೆ ಬರೋಂಗಿಲ್ಲ ಅದಕ್ಕೆ ಏನು ಮಾಡ್ತಾರೆ ರೀ ಅಷ್ಟಾದ ಒಂದ್ಸಲ ಚೇಂಜ್ ಮಾಡ್ತಾರೆ ಅದಕ್ಕೆ ವರ್ಷಗಟ್ಟಲೆ ಭಾಳ ಖರ್ಚಾಗ್ತೈತೆ ರೀ ವರ್ಷ ಗೌರ್ಮೆಂಟಿಂದ. ಆಮೇಲೆ ಅದಕ್ಕೆ ರಸ್ಟ್ ಆಗ್ಬಾರ್ದು ಅಂತೇಳಿ ಏನು ಮಾಡ್ತಾರೆ ಪೇಂಟ್ ಮಾಡ್ತಾರೆ ಪ್ರೊಸೆಸ್ ಅದಾವೆ ರೀ ಒಂದು ಸ್ವಲ್ಪ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಲೆಸನ್ನಾಗ ಬರ್ತೈತೆ ರೀ ಇದು ಪೇಂಟ್ ಮಾಡೋದು ಗ್ಯಾಲ್ವನೈಸೇಷನ್ ಇವೆಲ್ಲ ಪ್ರೊಸೆಸ್ ಅದಾವೆ ರೀ ರಸ್ಟಿಂಗ್ ಪ್ರಿವೆಂಟ್ ಮಾಡೋಕ್ಕಂತೇಳಿ. ಅಂದರೆ ಏನು ಮಾಡ್ತೈತೆ ಪೇಂಟ್ ಮಾಡಿದ್ವಿ ಅಂದ್ರೆ ಏನಾಗ್ತೈತೆ ರೀ ಅದ್ರದ್ದು ಅಟ್ಮಾಸ್ಫಿಯರಿಂದ ಕಾಂಟ್ಯಾಕ್ಟ್ ಕಟ್ಟಾಗ್ಬಿಡ್ತೀರಿ ಅದಕ್ಕೆ ಆಕ್ಸಿಜನ್ ಕೂಡ ರಿಯಾಕ್ಟ್ ಮಾಡೋಕ್ಕಾಗಂಗಿಲ್ಲ ರೀ
ಹಿಂಗತ್ತೆ ನಾವು ರಸ್ಟ್ ಪ್ರಿವೆಂಟ್ ಮಾಡ್ಬೋದು ರೀ. ಈಗ ಸೆಕೆಂಡ್ ಎಫೆಕ್ಟ್ ರ್ಯಾನ್ಸಿಡಿಟಿ. ರ್ಯಾನ್ಸಿಡಿಟಿ ಅಂದ್ರೆ ಏನು ರೀ? ಟೆಕ್ಸ್ಟ್ ಬುಕ್ ಡೆಫಿನೇಷನ್ ವೈಸ್, ರ್ಯಾನ್ಸಿಡಿಟಿ ಇಸ್ ದ ಪ್ರೊಸೆಸ್ ಇನ್ ವಿಚ್ ದ ಫುಡ್ ಐಟಮ್ಸ್ ಕಂಟೈನಿಂಗ್ ಫ್ಯಾಟ್ ಆ್ಯಂಡ್ ಆಯಿಲ್ ಬಿಕಮ್ ರ್ಯಾನ್ಸಿಡ್. ಅಂದ್ರೆ ರ್ಯಾನ್ಸಿಡ್ ಅಂದ್ರೆ ಏನು ರೀ? ಚೇಂಜ್ ದ ಟೇಸ್ಟ್ ಆರ್ ಸ್ಮೆಲ್ ಆರ್ ಆರ್ಡರ್ ಡ್ಯೂ ಟು ಆಕ್ಸಿಡೇಷನ್. ಅಂದ್ರೆ ಏನು ರೀ? ಈಗ ಪೊಟ್ಯಾಟೊ ಚಿಪ್ಸ್ ಇರ್ತಾವೆ ರೀ, ಪೊಟ್ಯಾಟೊ ಚಿಪ್ಸ್ ನೀವು ತೆಗೆದು ನೋಡಿದಾಗ ಗಾಳಿ ಇರ್ತದಲ್ಲ ರೀ, ಅದು ಗಾಳಿ ನೈಟ್ರೋಜನ್ ಇರ್ತದೆ. ಎದಕ್ಕಂತ ಹೇಳ್ತೇನೆ ರೀ. ಈಗ ಅವರು ನೈಟ್ರೋಜನ್ ಹಾಕಿದಿಲ್ಲ ಅಂತ ತಿಳ್ಕೊರಿ, ಅವು ಅದ್ರಾಗ ಹೆಂಗಂದ್ರೆ ಪೊಟ್ಯಾಟೊನಾಗ ಫ್ಯಾಟ್ ಇರ್ತೈತೆ ರೀ, ಮತ್ತು ಎಣ್ಣೆ ಚಿಪ್ಸ್ ಅಂದ್ರೆ ಕರೆದಿರ್ತಾರೆ ರೀ, ಆಯಿಲ್ ಇರ್ತೈತೆ ರೀ. ಅದು ಏನು ಮಾಡ್ತೈತೆ ರೀ? ಆಕ್ಸಿಡೇಷನ್ ಅಟ್ಮಾಸ್ಫಿಯರಿಂದ ಆಕ್ಸಿಜನ್ ತೊಗೊಂಡು ಅದ್ರ ಕೂಡ ರಿಯಾಕ್ಟ್ ಆಗಿದ್ರೆ ಸ್ಮೆಲ್ ಮತ್ತು ಟೇಸ್ಟ್ ಚೇಂಜ್ ಆಗಿಬಿಡ್ತೈತೆ ರೀ. ಅದಕ್ಕೆ ಹಂಗೆ ಮಾಡ್ಬಿಡೋದು ನೈಟ್ರೋಜನ್ ಹಾಕ್ತಾರೆ. ಈಗ ರ್ಯಾನ್ಸಿಡಿಟಿ ಅಂದ್ರೆ ಏನಂದ್ರಿ? ದ ಪ್ರೊಸೆಸ್ ಇನ್ ವಿಚ್ ಫುಡ್ ಕಂಟೈನಿಂಗ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್, ಸ್ಪೆಸಿಫಿಕಲಿ ಫ್ಯಾಟ್ ಮತ್ತು ಆಯಿಲ್ ನೋಡಿರಿ, ಅವು ಆಕ್ಸಿಡೈಸ್ ಆಗಿ ರ್ಯಾನ್ಸಿಡ್ ಆಗಿಬಿಡ್ತಾವೆ ರೀ. ಅವು ಟೇಸ್ಟ್ ಮತ್ತು ಸ್ಮೆಲ್ ಚೇಂಜ್ ಆಗ್ತವೆ ರೀ. ಈಗ ಇದನ್ನು ಪ್ರಿವೆಂಟ್ ಮಾಡೋಕ್ಕೆ ಏನು ಮಾಡ್ಬೇಕು ರೀ? ಪ್ರಿವೆಂಟಿವ್ ಮೆಜರ್ಸ್ ಏನು ಮಾಡ್ಬೇಕಂದ್ರಿ? ಬೈ ಆ್ಯಡಿಂಗ್ ಆ್ಯಂಟಿ ಆಕ್ಸಿಡೆಂಟ್ಸ್. ಈಗ ಆಕ್ಸಿಜನ್ ಕೂಡ ರಿಯಾಕ್ಟ್ ಆಗಿ ಹಂಗೆ ಆಗ್ತಾವಲ್ಲ ರೀ, ಅದಕ್ಕೆ ನಾವು ಆಕ್ಸಿಜನ್ ಕೂಡ ರಿಯಾಕ್ಟ್ ಆಗ್ಬಾರ್ದು ಏನು ಮಾಡ್ಬೇಕು ರೀ? ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಆ್ಯಡ್ ಮಾಡ್ಬೇಕು ರೀ. ಬೈ ಆ್ಯಡಿಂಗ್ ಆ್ಯಂಟಿ ಆಕ್ಸಿಡೆಂಟ್ಸ್. ಆಗಲ್ಲ ಹೇಳಿದ್ದೆ ನೋಡ್ರಿ, ಚಿಪ್ಸ್ ಪ್ಯಾಕೆಟ್ನಾಗ ಅಂತೇಳಿ. ಚಿಪ್ಸ್ ಪ್ಯಾಕೆಟ್ನಾಗ ಏನು ಇರ್ತೈತೆ ರೀ? ನೈಟ್ರೋಜನ್ ಇರ್ತೈತೆ ರೀ. 5 ರೂಪಾಯಿ ಚಿಪ್ಸ್ ಪ್ಯಾಕೆಟ್ನಾಗ 4 ರೂಪಾಯಿ ನೈಟ್ರೋಜನ್ ಇರ್ತೈತೆ ರೀ, 1 ರೂಪಾಯಿ ಚಿಪ್ಸ್ ಇರ್ತಾವೆ ರೀ. ಆ ನೈಟ್ರೋಜನ್ ಎದಕ್ಕೆ ಆ್ಯಡ್ ಮಾಡ್ತಾರೆ ರೀ? ಅದು ಆ್ಯಂಟಿ ಆಕ್ಸಿಡೆಂಟ್ ಐತೆ ರೀ. ಅಂದ್ರೆ ಆಕ್ಸಿಜನ್ ಕೂಡ ಅದ್ರ ಕಾಂಟ್ಯಾಕ್ಟ್ ಕಟ್ ಆಫ್ ಮಾಡ್ತೈತೆ ರೀ, ಅಂದ್ರೆ ಅವು ರ್ಯಾನ್ಸಿಡ್ ಆಗಬಾರ್ದು ಅಂಥೇಳಿ. ಮತ್ತು ಸೆಕೆಂಡ್ ಏನೈತೆ? ಸೆಕೆಂಡ್ ಮೆಥಡ್ ಬೈ ಕೀಪಿಂಗ್ ಇನ್ ಆರ್ ಬೈ ಕನ್ಸರ್ವಿಂಗ್ ಇನ್ ಏರ್ ಟೈಟ್ ಕಂಟೈನರ್ಸ್. ಏರ್ ಟೈಟ್ ಕಂಟೈನರ್ಸ್ ಅಂದ್ರೆ ಏನು ರೀ? ಏರ್ ಟೈಟ್ ಕಂಟೈನರ್ಸ್ ಅಂದ್ರೆ ಈಗ ಉಪ್ಪಿನಕಾಯಿ ಇರ್ತಾವೆ ನೋಡ್ರಿ, ಅವೆಲ್ಲ ಒಂದು ಡಬ್ಬಿನೇ ಹಾಕಿ ಗಟ್ಟಿ ಮುಚ್ತಾರೆ ರೀ. ಅಂದ್ರೆ ಆಕ್ಸಿಜನ್ ಒಳಗೆ ಹೋಗ್ಬಾರ್ದು ಅಂತೇಳಿ. ಒಳಗೆ ಹೋತಂದ್ರೆ ಏನಾಗ್ತೈತೆ ರೀ? ಅದು ಆಕ್ಸಿಡೇಷನ್ ಆಗಿ ರ್ಯಾನ್ಸಿಡ್ ಆಗಿ ಶುರು ಆಗ್ತೈತಿ, ಟೇಸ್ಟ್ ಮತ್ತು ಸ್ಮೆಲ್ ಚೇಂಜ್ ಆಗಿ ಹೋಗ್ತೈತಿ. ಅದಕ್ಕೆ ಬೈ ಕೀಪಿಂಗ್ ಇನ್ ಏರ್ ಟೈಟ್ ಕಂಟೈನರ್ಸ್ ಇವೆರಡು ಆಪ್ಷನ್ಸ್ ಅದಾವೆ ರೀ. ಇವೆರಡು ಪ್ರಿವೆಂಟಿವ್ ಮೆಜರ್ಸ್ ಅದಾವೆ ರೀ ರ್ಯಾನ್ಸಿಡಿಟಿ ಪ್ರಿವೆಂಟ್ ಮಾಡೋಕೆ. ಈ ಚಾಪ್ಟರ್ನಾಗ ಲಾಸ್ಟ್ ಪಾರ್ಟ್ ರೀ, ಕೆಮಿಕಲ್ ಈಕ್ವೇಷನ್ಸ್. ಕೆಮಿಕಲ್ ಈಕ್ವೇಷನ್ಸ್ ಕೆಮಿಕಲ್ ಈಕ್ವೇಷನ್ಸ್ ಅಂದ್ರೆ ಏನು ರೀ? ಕೆಮಿಕಲ್ ಈಕ್ವೇಷನ್ಸ್ನ ಕೆಮಿಕಲ್ ಅಂದ್ರೆ ಕೆಮಿಕಲ್ಸ್ ಇರ್ತಾವೆ ರೀ, ಎಲಿಮೆಂಟ್ಸು, ಕಾಂಪೌಂಡ್ಸು. ಈಕ್ವೇಷನ್ಸ್ ಅಂದ್ರೆ ಏನು ರೀ? ಮ್ಯಾಥಮೆಟಿಕ್ಸ್ನಾಗ ಈಕ್ವೇಷನ್ಸ್ ಇರ್ತಾವೆ ರೀ, ಮೇಡಲ್ ಈಕ್ವಲ್ಸ್ ಏನು ಇರ್ತೈತಿ, ಈ ಕಡೆ ಒಂದು ಸ್ವಲ್ಪ ನಂಬರ್ಸ್ ಇರ್ತಾವೆ, ಈ ಕಡೆ ಒಂದು ಸ್ವಲ್ಪ ಟರ್ಮ್ಸ್ ಇರ್ತಾವೆ, ಅದಕ್ಕೆ ಈಕ್ವೇಷನ್ ಅಂತಾರೆ ರೀ. ಈ ಕೆಮಿಕಲ್ ಈಕ್ವೇಷನ್ಸ್ ಅಂದ್ರೆ ಏನು ರೀ? ದ ಪ್ರೊಸೆಸ್ ಆಫ್ ರೀಪ್ರೆಸೆಂಟಿಂಗ್ ದ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ಸಿಂಬಾಲಿಕ್ ಫಾರ್ಮ್ ಆರ್ ಮ್ಯಾಥಮೆಟಿಕಲ್ ಫಾರ್ಮ್. ಅಂದ್ರೆ ಏನು ರೀ? ಈಗ ಒಂದು ಎಕ್ಸಾಂಪಲ್ ತಗೋರಿ, ಹೈಡ್ರೋಜನ್. ಈಗ ಬರಿತೀವಿ ನೋಡ್ರಿ, ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟರ್. ಇದೇನಾಯ್ತು ರೀ? ಇದು ಭಾಳ ಟೈಮ್ ತೊಗೊಂತೀವಿ. ಆಮೇಲೆ ವರ್ಡ್ ಫಾರ್ಮ್ನೇ ಐತ್ರಿ, ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟರ್. ಇದನ್ನ ಸೈಂಟಿಸ್ಟಿಗೆ ಬರೆಯೋಕೆ ಭಾಳ ಟಫ್ ಆತ್ರಿ. ಪ್ರತಿ ಸಲ ಹಿಂಗೆ ಬರ್ಕೊಂಡು ಕುಂದ್ರೆ ಟೈಮ್ ವೇಸ್ಟ್ ಆಗ್ತದೆ ಅಂತ ಏನು ಮಾಡಿದ್ರಿ? ಈಕ್ವೇಷನ್ಸ್ ಮಾಡೋಕೆ ಟ್ರೈ ಮಾಡಿದ್ರಿ. ಈಗ ಅದ್ರದ್ದು ಸಿಂಬಲ್ಸ್ ಇರ್ತಾವೆ ರೀ ಎಲಿಮೆಂಟ್ಸಿಂದು. ಹೈಡ್ರೋಜನ್ ಅಂದ್ರೆ ಏನು ರೀ? H2 ರಿಯಾಕ್ಟ್ಸ್ ವಿತ್ ಅಂದ್ರೆ ಪ್ಲಸ್ ಹಾಕಿದ್ರಿ ರೀ ಮಿಡಲ್ ಅವರು. ಆಕ್ಸಿಜನ್ ಅಂದ್ರೆ O2 ಟು ಫಾರ್ಮ್, ಇದು ಈಕ್ವಲ್ ಟು ಹಾಕಿಲ್ಲ ರೀ ಅವರು, ಈಕ್ವಲ್ ಟು ಬದಲಿ ಆ್ಯರೋ ಮಾರ್ಕ್ ಹಾಕ್ಯಾರ ರೀ, ಟು ಫಾರ್ಮ್ ವಾಟರ್ H2O. ಈಗ ಆ್ಯರೋ ಮಾರ್ಕಿಂದ ರೈಟ್ ಸೈಡ್ ಇದಕ್ಕೆ ರಿಯಾಕ್ಟೆಂಟ್ಸ್ ಅಂತೇವೆ ರೀ. ರಿಯಾಕ್ಟೆಂಟ್ಸ್. ಆ್ಯರೋ ಮಾರ್ಕಿಂದ ಲೆಫ್ಟ್ ಸೈಡ್ ನೋಡಿರಿ, ಆ್ಯರೋ ಹೆಡ್ ಇರ್ತಲ್ಲ ರೀ, ಅದು ಪ್ರಾಡಕ್ಟ್ಸ್ ಅಂತೇವೆ ರೀ. ಪ್ರಾಡಕ್ಟ್ಸ್. ರಿಯಾಕ್ಟೆಂಟ್ಸ್ ಅಂದ್ರೆ ಏನು ರೀ? ದ ಸಬ್ಸ್ಟೆನ್ಸ್ ವಿಚ್ ರಿಯಾಕ್ಟ್. ಇವೆರಡು ರಿಯಾಕ್ಟ್ ಆದಾಗ ಅದು ಫಾರ್ಮ್ ಆಗ್ತಲ್ಲ ರೀ, ಇದಕ್ಕೆ ರಿಯಾಕ್ಟ್ ಆಗ್ತಾವೆ ರೀ, ಅದಕ್ಕೆ ಇವರು ರಿಯಾಕ್ಟೆಂಟ್ಸ್ ಅಂತೇವೆ ರೀ. ಪ್ರಾಡಕ್ಟ್ಸ್ ಇವೆರಡು ರಿಯಾಕ್ಟ್ ಆಗಿದ್ದು ರಿಸಲ್ಟ್ ಇದು ಫಾರ್ಮ್ ಆಗಿದ್ರಿ, ಅಂದ್ರೆ ಇದು ಇವೆರಡರದ್ದು ಪ್ರಾಡಕ್ಟ್ ಐತ್ರಿ, ಅದಕ್ಕೆ ಇದಕ್ಕೆ ಈ ಕಡೆ ಸೈಡ್ ಇದಕ್ಕೆ ಪ್ರಾಡಕ್ಟ್ಸ್ ಅಂತೇವೆ ರೀ. ಇದು ಕೆಮಿಕಲ್ ಈಕ್ವೇಷನ್ ರೀ. ಕೆಮಿಕಲ್ ಈಕ್ವೇಷನ್ ಇದು ಸಿಂಬಾಲಿಕ್ ರೀಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಅಂದರೆ ಸಿಂಬಾಲ್ಸ್ ಯೂಸ್ ಮಾಡಿ, ಇಲ್ಲಿ ಸಿಂಬಾಲ್ಸ್ ಅದಾವೆ ರೀ, ಸಿಂಬಾಲ್ಸ್ ಯೂಸ್ ಮಾಡಿ ರಿಪ್ರೆಸೆಂಟ್ ಮಾಡೋದಕ್ಕೆ ಕೆಮಿಕಲ್ ರಿಯಾಕ್ಷನ್ಸಿಗೆ ಕೆಮಿಕಲ್ ಈಕ್ವೇಷನ್ಸ್ ಅಂತೇವೆ ರೀ. ಈಗ ಕೆಮಿಕಲ್ ಈಕ್ವೇಷನ್ಸ್ನಾಗೂ ಟೈಪ್ಸ್ ಇದಾವೆ ರೀ ಸ್ವಲ್ಪ. ಯಾವ್ಯಾವ ರೀ? ವರ್ಡ್ ಈಕ್ವೇಷನ್. ವರ್ಡ್ ಈಕ್ವೇಷನ್ ಅಂದ್ರೆ ಏನು ರೀ? ವರ್ಡ್ ಹೆಸರು ನೋಡ್ರಿ, ವರ್ಡ್ ಈಕ್ವೇಷನ್ ಅಂದ್ರೆ ಈಕ್ವೇಷನ್ ಇರ್ತದೆ ರೀ. ವರ್ಡ್ ಅಂದ್ರೆ ನಾವು ಎಲಿಮೆಂಟ್ಸಿನ ಹೆಸರು ಬರೀದ್ರಿ. ಈಗ ಆಗಲ್ಲ ಬರ್ದಿದ್ದು ನೋಡ್ರಿ, ಅದನ್ನು ಸಿಂಪ್ಲಿಫೈಡ್ ಫಾರ್ಮ್ನಾಗ ಸ್ವಲ್ಪ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಬರ್ದಿದ್ವಲ್ಲ ರೀ, ಅದ್ರ ಬದಲಿ ಹೈಡ್ರೋಜನ್ ಪ್ಲಸ್
oxygen gives water ಇದು ಡೈಹೈಡ್ರೋಜನ್ ಆಕ್ಸೈಡ್. ಇದು ವರ್ಲ್ಡ್ ಈಕ್ವೇಷನ್ ಆತ್ರಿ. ಈಗ ನೆಕ್ಸ್ಟ್ ಟೈಪ್ ಬರೋದು ಸ್ಕೆಲೆಟಲ್ ಈಕ್ವೇಷನ್. ಇದಕ್ಕೆ ಅನ್ಬ್ಯಾಲೆನ್ಸ್ಡ್ ಈಕ್ವೇಷನ್ನು ಅಂತಾರೆ. ಸ್ಕೆಲಿಟಲ್ ಈಕ್ವೇಷನ್ ಅಂದ್ರೆ ಏನು ರೀ? ಇದಕ್ಕೆ ಅನ್ಬ್ಯಾಲೆನ್ಸ್ಡ್ ಅಂತಾರೆ ನೋಡ್ರಿ. ಅನ್ಬ್ಯಾಲೆನ್ಸ್ಡ್ ಸ್ಕೆಲಿಟಲ್ ಅಂದ್ರೆ ಏನು ರೀ? ನಾವು ಈಗ ಬರ್ದಿದ್ವಲ್ಲ ರೀ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್, ಅದನ್ನು ಸಿಂಬಾಲಿಕ್ ಫಾರ್ಮ್ನಾಗ ಬರೀದ್ರಿ. ಅಂದ್ರೆ H2 ಫಸ್ಟಿಗೆ ಬರೋ ತೋರಿಸಿದ್ನಿಲ್ಲ ರೀ, O2 gives H2O, Cu plus O2 gives CuO. ಇದು ಸ್ಕೆಲಿಟಲ್ ಈಕ್ವೇಷನ್ ಆದ್ರಿ. ಅನ್ಬ್ಯಾಲೆನ್ಸ್ಡ್ ಇದಕ್ಕೆ ಅನ್ನತ್ತೀರಿ, ಇದು ಬ್ಯಾಲೆನ್ಸ್ ಇಲ್ಲ ರೀ. ಬ್ಯಾಲೆನ್ಸ್ಡ್ ಅಂದ್ರೆ ಏನು ರೀ? ಅದನ್ನ ಈಗ ಹೇಳ್ತೇನೆ ರೀ. ಮೇನ್ ಟೈಪ್ ನೋಡ್ರಿ ಬ್ಯಾಲೆನ್ಸ್ಡ್ ಈಕ್ವೇಷನ್. ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಈಗ ನೋಡ್ರಿ H2 plus O2 gives H2 ಐತ್ರಿ. ಬ್ಯಾಲೆನ್ಸ್ಡ್ ಅಂದ್ರೆ ಏನು ರೀ? ಏನು ಬ್ಯಾಲೆನ್ಸ್ ಮಾಡ್ಬೇಕು ರೀ? ನಂಬರ್ ಆಫ್ ಅಟಾಮ್ಸ್ ಬ್ಯಾಲೆನ್ಸ್ ಮಾಡ್ಬೇಕು ರೀ. ಈಗ ಈ ಹೈಡ್ರೋಜನ್ ಮಾಲಿಕ್ಯೂಲ್ನಾಗ 2 ಅಟಾಮ್ಸ್ ಅದಾವೆ ರೀ. ಹೈಡ್ರೋಜನಿಂದ 2 ಅಟಾಮ್ಸ್. ಈಗ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ನಾಗ 2 ಅದಾವೆ ರೀ, 2 ಅಟಾಮ್ಸ್. ಇಲ್ಲಿ ಹೈಡ್ರೋಜನ್ 2 ಅದಾವೆ ರೀ, ಇಲ್ಲಿ ಆಕ್ಸಿಜನ್ 1 ಐತ್ರಿ. ಏನಿಲ್ಲ ಅಂದ್ರೆ 1 ಅನ್ನಂಗೆ ರೀ. ಈಗ ಇಲ್ಲಿ ಹೈಡ್ರೋಜನ್ 2 ಅದಾವೆ, ಇಲ್ಲಿ ಹೈಡ್ರೋಜನ್ 2 ಅದಾವೆ, ಬ್ಯಾಲೆನ್ಸ್ ಐತ್ರಿ. ಇಲ್ಲಿ ಆಕ್ಸಿಜನ್ 2 ಅದಾವೆ, ಇಲ್ಲೂ 1 ಐತೆ, ಬ್ಯಾಲೆನ್ಸ್ ಆಗಂಗಿಲ್ಲ ರೀ. ಯಾಕೆ ಬ್ಯಾಲೆನ್ಸ್ ಆಗಂಗಿಲ್ಲ ಹೇಳ್ರಿ? ಯಾಕೆ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ರೀ, ಟು ಒಬೇ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಅಂದ್ರೆ ಏನು ರೀ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನು ಹೇಳ್ತೈತೆ ರೀ? ಮಾಸ್ ಕ್ಯಾನ್ ನಿದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್. ಅಂದ್ರೆ ಏನು ರೀ? ಈ ಕೆಮಿಕಲ್ ರಿಯಾಕ್ಷನ್ನಾಗ ಮಾಸ್ ಕ್ರಿಯೇಟ್ ಮಾಡೋಕ್ಕೂ ಆಗಂಗಿಲ್ಲ, ಡೆಸ್ಟ್ರಾಯ್ ಮಾಡೋಕ್ಕೂ ಆಗಂಗಿಲ್ಲ. ಇಲ್ಲಿ ಎಷ್ಟು ಇರ್ತೈತಿ ಇನ್ನೂ ಅಷ್ಟೇ ಇರಬೇಕು. ಇಲ್ಲಿ ಹೈಡ್ರೋಜನಿಂದ 2 ಅಟಮ್ಸ್ ಅದಾವೆ ರೀ, ಇನ್ನೂ 2 ಇರ್ಬೇಕು ರೀ. ಇಲ್ಲಿ ಆಕ್ಸಿಜನಿಂದ 2 ಅದಾವೆ ರೀ, ಇನ್ನೂ 2 ಇರ್ಬೇಕು ರೀ. ಆದರೆ ಇಲ್ಲಿ ಇಲ್ಲ ರೀ. ಈಗ ಇಲ್ಲೇ 2 ಮಾಡೋದು, ಇಲ್ಲೇ ಮತ್ತು ಇಲ್ಲೇ ಸೇಮ್ ಈಕ್ವಲ್ ನಂಬರ್ ಆಫ್ ಅಟಮ್ಸ್ ಮಾಡೋದಕ್ಕೆ ನಾವು ಬ್ಯಾಲೆನ್ಸಿಂಗ್ ದ ಈಕ್ವೇಷನ್ ಅಂತಾರೆ ರೀ. ಈಗ ಎಕ್ಸಾಮ್ನಾಗ ಕಂಪಲ್ಸರಿ 3 ಮಾರ್ಕ್ಸಿಗೆ ಬರ್ತೈತೆ ರೀ, 3 to 4 ಮಾರ್ಕ್ಸಿಗೆ ಬ್ಯಾಲೆನ್ಸ್ ದ ಈಕ್ವೇಷನ್ ಅಂತ ಕೊಡ್ತಾರೆ ರೀ. ಈಗ ನೋಡಿರಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ನೋಡಿರಿ. ಇಲ್ಲಿ 2 ಅದಾವೆ ರೀ, ಇಲ್ಲಿ 2 ಅದಾವೆ. ಓಕೆ, ಇಲ್ಲಿ 2 ಅದಾವೆ, ಇಲ್ಲಿ 2 ಅದಾವೆ. ಅದಕ್ಕೆ ಇಲ್ಲಿ 1 ಐತ್ರಿ, ಇಲ್ಲಿ 2 ಅದಾವೆ, ಇಲ್ಲಿ 1 ಐತ್ರಿ. ಅದಕ್ಕೆ ಇಲ್ಲಿ 2 ಹಾಕೋದ್ರಿ. ಈಗ ನೋಡಿರಿ, ಇಲ್ಲಿ 2 ಆಕ್ಸಿಜನ್ ಅದಾವೆ, ಇಲ್ಲಿ 2 ಆಕ್ಸಿಜನ್ ಅದಾವೆ. ಇದು ಹೋಲ್ ಮಲ್ಟಿಪ್ಲೈ ಮಾಡ್ತೈತೆ ರೀ. ಇಲ್ಲಿ ಹಾಕಿದ್ರೆ ಬರೀ ಇದಕ್ಕಷ್ಟೇ ಮಲ್ಟಿಪ್ಲೈ ಮಾಡ್ತೈತೆ ರೀ. ಇಲ್ಲಿ ಟೋಟಲ್ ಅದಾವೆ ರೀ 2 ಆಕ್ಸಿಜನ್ ಆತ್ರಿ, ಈಕ್ವಲ್ ಆಕ್ಸಿಜನ್. ಹೈಡ್ರೋಜನ್ ಇಲ್ಲಿ ಎಷ್ಟು ಅದಾವೆ ರೀ? 2 ಅದಾವೆ ರೀ. ಆದರೆ ಇಲ್ಲಿ ನೋಡಿರಿ 2 × 2 4 ಆತ್ರಿ. ಇಲ್ಲೇ 4 ಅಟಾಮ್ಸ್ ಆಫ್ ಹೈಡ್ರೋಜನ್ ಅದಾವೆ ರೀ. ಅದಕ್ಕೆ ಇನ್ನೂ 2 ಮಲ್ಟಿಪ್ಲೈ ಮಾಡಿಬಿಟ್ಟಿದ್ರಿ. 2 × 2 = 4. ಹೈಡ್ರೋಜನ್ 4 ಅದಾವೆ ರೀ, ಆಕ್ಸಿಜನ್ನು ಇಲ್ಲಿ 2 ಅದಾವೆ ರೀ, ಇಲ್ಲಿ 2 ಅದಾವೆ. ಅದಕ್ಕೆ ಇದು ಬ್ಯಾಲೆನ್ಸ್ ಆತ್ರಿ. ಇದಕ್ಕೆ ಬ್ಯಾಲೆನ್ಸಿಂಗ್ ದ ಈಕ್ವೇಷನ್ ಅಂತಾರೆ. ಹಿಂಗೆ ಬ್ಯಾಲೆನ್ಸ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ನೋಡಿರಿ. ಕಾಪರ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಕಾಪರ್ ಆಕ್ಸೈಡ್. ನೀವು ಫಸ್ಟಿಗೆ ಪ್ರಾಕ್ಟೀಸ್ ಆಗಲ್ಲ ಅಂದ್ರೆ ಏನು ಮಾಡಿರಿ? ಇಲ್ಲಿ ಹಿಂಗತ್ತೆ ಬಾಕ್ಸ್ ಹಾಕೋರಿ. ಇಲ್ಲಿ ಬಾಕ್ಸ್ ಹಾಕೊಂಡು ಏನು ಮಾಡಿರಿ? ಇಲ್ಲೇ ರಿಯಾಕ್ಟೆಂಟ್ಸ್ ಅಂತ ಬರ್ರಿ, ಇಲ್ಲೇ ಪ್ರೊಡಕ್ಟ್ಸ್ ಅಂತ ಬರ್ರಿ, ಕಾಲಮ್ ಮಾಡಿರಿ. ಇಲ್ಲಿ ರಿಯಾಕ್ಟೆಂಟ್ಸ್ನಾಗ ಏನು ಬರ್ರಿ? ರಿಯಾಕ್ಟೆಂಟ್ಸ್ನಾಗ ಯಾವ್ಯಾವ ಅದಾವೆ? ಕಾಪರ್ ಐತ್ರಿ, ಕಾಪರ್ ಬರ್ರಿ, Cu. ಆಕ್ಸಿಜನ್ ಐತ್ರಿ, O. ಇಲ್ಲೇ ಏನು ಮಾಡಿರಿ? ಇಲ್ಲೇ ರಿಯಾಕ್ಟೆಂಟ್ಸ್, ಇಲ್ಲೇ ಎಲಿಮೆಂಟ್ಸ್ ಬರೀಬೇಕು ರೀ. ಈ ಕಾಪರ್ನಾಗ ಎಷ್ಟು ಅಟಮ್ಸ್ ಅದಾವ ಬರ್ಬೇಕು. ಇಲ್ಲಿ ಎಷ್ಟು ಅಟಮ್ಸ್ ಅದಾವೆ ರೀ? ಒಂದು ಕಾಪರ್ ಈ ಕಾಪರ್ ಮಾಲಿಕ್ಯೂಲ್ 1 ಐತ್ರಿ. ಇಲ್ಲಿ ರಿಯಾಕ್ಟೆಂಟ್ ಸೈಡ್ನಾಗ 1 ಐತ್ರಿ. ಪ್ರಾಡಕ್ಟ್ ಸೈಡ್ನಾಗ ಎಷ್ಟು ಇದಾವೆ ರೀ? ಇನ್ನೂ 1 ಐತ್ರಿ. ಏನಿಲ್ಲ ಅಂದ್ರೆ 1 ಅನ್ನಂಗೆ ರೀ. ಇನ್ನೂ 1 ಐತ್ರಿ. ಅಂದ್ರೆ ಇವೆರಡು ಈಕ್ವಲ್ ಆದವು ರೀ. ಇಲ್ಲ ಆಕ್ಸಿಜನ್ ಇಲ್ಲಿ ಎಷ್ಟು ಅದಾವೆ ರೀ? 2 ಅದಾವೆ ರೀ. ಈ ಕಡೆ ಎಷ್ಟು ಅದಾವೆ ರೀ? 1 ಐತ್ರಿ. ಇವೆರಡು ಈಕ್ವಲ್ ಆಗಲಿಲ್ಲ ರೀ. ಈ ಈಕ್ವಲ್ ಮಾಡ್ಬೇಕು ರೀ. ಈಕ್ವಲ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ರೀ? ಇಲ್ಲೇ 1 ಇದ್ದಿದ್ದೆ 2 ಮಾಡ್ಬೇಕಂದ್ರೆ ಇಂಟು 2 ಮಾಡ್ಬೇಕು ರೀ. ಅಂದಾಗ 2 ಆಗ್ತೈತೆ ರೀ. ಅಂದರೆ ಇಲ್ಲಿ ಇಂಟು 2 ಮಾಡಿರಿ. ಈಗ ಮಾಡಿದ್ರಿ. ಈಗ ಮಾಡಿದ್ದು ಮತ್ತೊಂದು ಸಲ ಬರ್ಕೋಬೇಕು ರೀ ಎಷ್ಟಿದಾವೆ ಅಂಥೇಳಿ. ಈಗ ಹೊಸದು ಮಾಡಿದ್ದು ನೋಡಿರಿ. ಇಲ್ಲಿ ಕಾಪರ್ 1 ಐತ್ರಿ ಆ್ಯಸ್ ಇಟ್ ಈಸ್. ಇಲ್ಲಿ ಕಾಪರ್ ಎಷ್ಟೈತೆ ರೀ? ಪ್ರಾಡಕ್ಟ್ ಸೈಡ್ನಾಗ 2 ಅದಾವೆ ರೀ. ಯಾಕಂದ್ರೆ ಇದು 2 ಇದಕ್ಕೂ ಮಲ್ಟಿಪ್ಲೈ ಆಗ್ತೈತಿ, ಕಾಪರಿಗೂ ಮಲ್ಟಿಪ್ಲೈ ಆಗ್ತೈತಿ, ಆಕ್ಸಿಜನ್ಗೂ ಮಲ್ಟಿಪ್ಲೈ ಆಗ್ತೈತಿ ರೀ. ಅದಕ್ಕೆ ಇಲ್ಲಿ ಎಷ್ಟು ಅದಾವೆ ರೀ? 2 ಅದಾವೆ ರೀ. ಇಲ್ಲಿ 1 ಐತಿ, ಇಲ್ಲಿ 2 ಐತಿ. 2 ಈಕ್ವಲ್ ಆಗಿಲ್ಲ. ಅದಕ್ಕೆ ಏನು ಮಾಡ್ಬೇಕು ರೀ? ಇಲ್ಲಿ ಇಂಟು 2 ಮಾಡ್ಬೇಕು ರೀ. ಅಂದ್ರೆ ಇಲ್ಲಿ 2 ಹಾಕಿರಿ. ಇಲ್ಲಿ 2 ಕಾಪರ್ ಅದಾವೆ ರೀ, 2 ಕಾಪರ್. ಇಲ್ಲಿ 2 ಕಾಪರ್ ಅದಾವೆ ರೀ, 2 ಕಾಪರ್. ಇದು 2 ಆಕ್ಸಿಜನ್ ಅದಾವೆ ರೀ, 2 ಆಕ್ಸಿಜನ್. ಇಲ್ಲಿ 2 ಆಕ್ಸಿಜನ್ ಅದಾವೆ ರೀ, 2 ಆಕ್ಸಿಜನ್. ಇದಕ್ಕೆ ಬ್ಯಾಲೆನ್ಸ್ ಆಗ್ತದೆ. ಈಗ
ಇಲ್ಲೇನೂ ಬರಿಬಾರ್ದ್ರಿ, ಏನಿಲ್ಲ ಅಂದ್ರೆ. ಇದು ಬ್ಯಾಲೆನ್ಸ್ ಈಕ್ವೇಷನ್ ನೋಡಿರಿ ಏನಾತಂತೇಳಿ. (2Cu + O2 gives 2CuO). ಇಲ್ಲಿ 2 ಕಾಪರ್ ಅದಾವೆ ರೀ, ಇಲ್ಲಿ 2 ಕಾಪರ್ ಅದಾವೆ ರೀ, ಇಲ್ಲಿ 2 ಆಕ್ಸಿಜನ್, ಇಲ್ಲಿ 2 ಆಕ್ಸಿಜನ್ ಅಟಮ್ಸ್ ಅದಾವೆ ರೀ. ತಿಳಿತೆ? ಈಗ ಮತ್ತೊಂದು ಸ್ವಲ್ಪ ಎಕ್ಸಾಂಪಲ್ಸ್ ನೋಡಂತಾರೆ. ಇದನ್ನು ಬ್ಯಾಲೆನ್ಸಿಂಗ್ ದ ಈಕ್ವೇಷನ್ ಇದು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಬರ್ತೈತೆ ರೀ. ಡಿಫ್ರೆಂಟ್ ಈಕ್ವೇಷನ್ಸ್ ತೊಗೊಳ್ಳೋದು ಪ್ರಾಕ್ಟೀಸ್ ಮಾಡೋದು ಹಿಂಗೆ ಮಾಡ್ಕೊತ ಪ್ರಾಕ್ಟೀಸ್ ಆಗ್ತೈತೆ ರೀ. ಇದೊಂದು ಸ್ವಲ್ಪ ಎಕ್ಸಾಂಪಲ್ಸ್ ನೋಡಿರಿ. C + O2 gives CO2. Al + O2 gives Al2O3. H2 + ಇದಾಗತ್ತಲ್ಲ ರೀ, FeSO4 when heated decomposes into Fe2O3 + SO2 + SO3. ಇದನ್ನು ಬ್ಯಾಲೆನ್ಸ್ ಮಾಡೋಣ ಬರ್ರಿ. ಇಲ್ಲಿ ನೋಡಿರಿ, ಇದು ಕಾರ್ಬನ್ ರೀ, ಇಲ್ಲಿ ಎಷ್ಟು ಅದಾವೆ ರೀ ಐಟಮ್ಸ್? 1, ಇಲ್ಲ 1, ಇಲ್ಲ ಆಕ್ಸಿಜನ್ 2 ಅದಾವೆ ರೀ, ಇಲ್ಲಿ ಆಕ್ಸಿಜನ್ 2 ಅದಾವೆ, ಅಂದ್ರೆ ಇದು ಆಲ್ರೆಡಿ ಬ್ಯಾಲೆನ್ಸ್ಡ್ ಐತ್ರಿ. ಈಗ ಅಲ್ಯೂಮಿನಿಯಮ್ನಾಗ ಇಲ್ಲಿ ಎಷ್ಟು ಅದಾವೆ ರೀ? 1 ಐತ್ರಿ, 1. ರಿಯಾಕ್ಟೆಂಟ್ ಸೈಡ್ನಾಗ 1 ಐತ್ರಿ. ಪ್ರಾಡಕ್ಟ್ ಸೈಡ್ನಾಗ ಎಷ್ಟು ಅದಾವೆ ರೀ? 2 ಅದಾವೆ ರೀ. ಅಂದ್ರೆ ಇಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗ್ತದೆ ರೀ. ಇಲ್ಲೇ 1 × 2 ಮಾಡಿದ್ರೆ ಎಷ್ಟು ಆಗ್ತೈತೆ ರೀ? 2 ಆಗ್ಬಿಡ್ತೈತೆ ರೀ. ಅಂದ್ರೆ ಇಲ್ಲಿ 2 ಆ್ಯಡ್ ಮಾಡ್ಬೇಕನ್ನಂಗೆ ರೀ, 2 ಮಲ್ಟಿಪ್ಲೈ ಮಾಡ್ಬೇಕನ್ನಂಗೆ ರೀ. ಇಲ್ಲಿ 2 Al ಅದು ರೀ, 2 Al, ಇಲ್ಲಿ 2 Al ಅಂದ್ರೆ 2 ಅಲ್ಯೂಮಿನಿಯಂ. ಇಲ್ಲಿ ಆಕ್ಸಿಜನ್ ನೋಡಿರಿ ಎಷ್ಟು ಅದಾವೆ? 2, ಇಲ್ಲಿ ಆಕ್ಸಿಜನ್ 3. ಹಿಂಗೆ 2 ಮತ್ತು 3 ಆಡ್ ಈವನ್ ಕಾಂಬಿನೇಷನ್ ಬಂದಾಗ ಏನು ಮಾಡ್ಬೇಕು ರೀ? ಅಪೋಸಿಟ್ ನಂಬರ್ ಮಲ್ಟಿಪ್ಲೈ ಮಾಡಿಬಿಡ್ಬೇಕು ರೀ. ಇಲ್ಲಿ 2 ಇತ್ತು ಅಂದಾಗ 3 ಕೋಡ್ ಮಲ್ಟಿಪ್ಲೈ ಮಾಡ್ಬೇಕು ರೀ, 3 ಇದ್ದಾಗ 2 ಕೋಡ್ ಮಲ್ಟಿಪ್ಲೈ ಮಾಡಿಬಿಡ್ಬೇಕು ರೀ. ಈಗ ನೋಡಿರಿ, 3 × 2 = 6, ಇಲ್ಲಿ 6 ಆಕ್ಸಿಜನ್ ಮಾಲಿಕ್ಯೂಲ್ಸ್ ಅದಾವೆ ರೀ ಐಟಮ್ಸ್. ಇಲ್ಲ 2 × 3 ಯಾಕಂದ್ರೆ ಇದು ಹೋಲ್ ಮಲ್ಟಿಪ್ಲೈ ಆಗ್ತದೆ. 2 × 3 = 6, ಇನ್ನೂ 6 ಅದಾವೆ ರೀ. ಇಲ್ಲಿ 6 ಅದಾವೆ ರೀ, ಇಲ್ಲಿ 6 ಅದಾವೆ ರೀ. ಆದರೆ ಇಲ್ಲಿ ಮತ್ತೊಂದು ಸಲ ನೋಡ್ಬೇಕು, ಎಲ್ಲ ಮಾಡಿದ್ದು ಫಸ್ಟಿಂದ ನೋಡ್ಬೇಕು ರೀ. ಇಲ್ಲಿ 2 ಅದಾವೆ, ಇಲ್ಲಿ 2 ಇಲ್ಲ ರೀ, ಇಲ್ಲ 4 ಅದಾವೆ ರೀ. ಹಿಂಗೈತೆ ಮಿಸ್ಟೇಕ್ ಆಗ್ತೈತಿ ಒಂದು ಹೋಲ್ ಮಲ್ಟಿಪ್ಲೈ ಮಾಡಿದಾಗ. ಮತ್ತೊಂದು ಸಲ ನೋಡ್ತಿರ್ಬೇಕು ರೀ. ಇಲ್ಲಿ 2 ಅದಾವೆ, ಇಲ್ಲಿ 4 ಅದಾವೆ, ಅಂದ್ರೆ ಇಲ್ಲಿ 4 ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ರೀ? × 2 ಮಾಡ್ಬೇಕು ರೀ. 2 × 2 4, 4Al + 3O2. 4Al ಅದಾವೆ ರೀ, ಇಲ್ಲಿ 4Al, ಇಲ್ಲಿ 6O2, ಇಲ್ಲಿ 6 ಅದಾವೆ ರೀ ಆಕ್ಸಿಜನ್, ಇದು 3O2. ಇಲ್ಲೇ 2 × 3 = 6, ಇಲ್ಲಿ 6 ಆಕ್ಸಿಜನ್ ಮಾಲಿಕ್ಯೂಲ್ಸ್ ಅದಾವೆ ರೀ. ಅಂದ್ರೆ ಏನಂತ ರೀ? ಇದು ಬ್ಯಾಲೆನ್ಸ್ ಈಕ್ವೇಷನ್ ಆತ್ರಿ. ಈಗ ನೋಡಿರಿ ಲಾಸ್ಟ್ Fe 1 ಐತ್ರಿ, ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ಇಲ್ಲಿ 1 ಐತ್ರಿ. ಇಲ್ಲಿ ನೋಡಿರಿ 2 ಅದಾವೆ ರೀ, ಅಂದ್ರೆ ಇಲ್ಲಿ ಏನು ಮಾಡ್ಬೇಕು ರೀ? × 2 ಮಾಡ್ಬೇಕು ರೀ. ಇಲ್ಲಿ × 2 ಮಾಡಿರಿ. ಈಗ ಫಸ್ಟಿಂದ ನೋಡಿರಿ, ಈ 2 Fe ಅದಾವೆ ರೀ, 2 ಐರನ್ ಅದಾವೆ ರೀ. ಈಗ S 2 × S, 2 S ಅದಾವೆ ರೀ, ಇಲ್ಲೊಂದು S, ಇಲ್ಲೊಂದು S, ಇಲ್ಲಿ 2 ಅದಾವೆ ರೀ. ಇಲ್ಲಿ 2, ಇಲ್ಲಿ 2 ಕರೆಕ್ಟ್ ಐತ್ರಿ. ಸಲ್ಫರ್ ಆಕ್ಸಿಜನ್ 2 × 4 = 8, ಇಲ್ಲಿ 8 ಅದಾವೆ ರೀ. ಇಲ್ಲಿ ಆಕ್ಸಿಜನ್ ನೋಡಿರಿ 3 + ಇಲ್ಲಿ 2, ಇಲ್ಲಿ 3, ಅಂದ್ರೆ ಎಷ್ಟು ಆತ್ರಿ? 6, 8, ಇಲ್ಲೂ 8 ಆತ್ರಿ. ಇದು ಬ್ಯಾಲೆನ್ಸ್ ಆತ. ನಾವು ಬೇರೆ ಇಲ್ಲಿ 2 ಆ್ಯಡ್ ಮಾಡ್ಬೇಕಿತ್ತು. ಈಗ ಲಾಸ್ಟಿಗೆ ಮತ್ತೊಂದು ಸಲ ನೋಡ್ಬೇಕು ರೀ ಫಸ್ಟಿಂದ. ಇಲ್ಲಿ 2 Fe, ಇಲ್ಲಿ 2 Fe, ಇಲ್ಲಿ 2 S, ಇಲ್ಲಿ 2 S, 1 S, 1 S, 2 S, ಇಲ್ಲಿ 2 × 4 = 8 ಆಕ್ಸಿಜನ್ನು, ಇಲ್ಲೇ 3 + 5 + 3 8 ಆಕ್ಸಿಜನ್. ಇದು ಬ್ಯಾಲೆನ್ಸ್ ಈಕ್ವೇಷನ್ ಆತ್ರಿ. ಕೆಳಗೆ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಟ್ಟಿರ್ತೇನೆ ರೀ PDF ಇಂದು. ಅದ್ರೊಳಗೆ ನಿಮ್ಗೆ ಈ ಲೆಸನಿಂದು ಪೂರ್ತಿ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ದು ಪೂರ್ತಿ ಹ್ಯಾಂಡ್ ರಿಟನ್ ನೋಟ್ಸ್ ಐತ್ರಿ, ನಾನು ಬರ್ದಿದ್ದೈತ್ರಿ. ಇದಕ್ಕೆ ಸ್ಕ್ರಿಪ್ಟ್ ಅಂತ ಬರೋದು ಅದನ್ನು ನೋಡ್ಕೊಂಡು ಇದ್ರಾಗ ಹೇಳಿದೈತ್ರಿ, ಇದನ್ನು ಅದ್ರಾಗೂ ಬರ್ದಿದ್ದೈತ್ರಿ. ಅದನ್ನು ನೀವು ನೋಡ್ಕೊರಿ, ಒಂದ್ಸಲ ಪ್ರಾಕ್ಟೀಸ್ ಮಾಡಿರಿ, ಒಂದ್ಸಲ ಎಲ್ಲ ಫಸ್ಟಿಂದ ನೋಡ್ಕೊರಿ. ಅದನ್ನು ನೀವು ಬರ್ಕೊಂಡಿದ್ದಿಲ್ಲ, ಇಷ್ಟು ತನಕ ನೋಟ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮತ್ತೊಂದು ಸಲ ನೋಟ್ ಮಾಡ್ಕೊರಿ, ಅದನ್ನ ಜೆರಾಕ್ಸ್ ತಗೋರಿ ಬೇಕಂದ್ರೆ. ಆಮೇಲೆ ಲಾಸ್ಟಿಗೆ GPP ಪ್ರಾಕ್ಟೀಸ್ ಶೀಟ್ ಅಂತ ಐತ್ರಿ. ಆ ಪ್ರಾಕ್ಟೀಸ್ ಶೀಟ್ನಾಗ 20 ಈಕ್ವೇಷನ್ಸ್ ಕೊಟ್ಟೇನೆ ರೀ. ಆ 20 ಈಕ್ವೇಷನ್ಸ್ ನೀವು ಬ್ಯಾಲೆನ್ಸ್ ಮಾಡ್ಬೇಕು ರೀ. ಇಷ್ಟು ತನಕ ಹೇಳಿದ್ದು ಅರ್ಥ ಆಗೈತೆ ಅಂತ ತಿಳ್ಕೊತೇನೆ ರೀ. ಇಲ್ಲಾಂದ್ರೆ ಇನ್ನೊಂದು ಸಲ ರಿವೈಂಡ್ ಮಾಡ್ಕೊಂಡು ನೋಡ್ಕೊರಿ, ಪ್ರಾಕ್ಟೀಸ್ ಶೀಟ್ ಮಾಡ್ಕೊಂಡು ಪ್ರಾಕ್ಟೀಸ್ ನೋಡಿರಿ. ಆ ಪ್ರಾಕ್ಟೀಸ್ ಶೀಟ್ನಾಗಿಂದ ಈಕ್ವೇಷನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ, ಬ್ಯಾಲೆನ್ಸ್ ಮಾಡಿರಿ, ಟ್ರೈ ಮಾಡಿರಿ. ಬರಲಿಲ್ಲ ಅಂದ್ರೆ ಮತ್ತು ವಿಡಿಯೋಸ್ ಹಾಕ್ತೇನೆ ರೀ ಮುಂದೆ, ಇನ್ನೂ ಈಗ ಸ್ಟಾರ್ಟಿಂಗ್ ಐತಿ. ಬೇರೆ ಕ್ರಿಯೇಟರ್ಸ್ನೂ ಮಾಡ್ಯಾರ್ರಿ, ಹಿಂದಿನಾಗ ಕನ್ನಡನಾಗ ಲೆಕ್ಚರ್ಸ್ ಎಲ್ಲದ್ರಾಗೂ ಮಾಡ್ಯಾರ್ರಿ ಬ್ಯಾಲೆನ್ಸ್ ದ ಈಕ್ವೇಷನ್ ಅಂತೇಳಿ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ಅವ್ನು ನೋಡ್ಕೊರಿ. ಆಮೇಲೆ ಈಕ್ವೇಷನ್ಸ್ ಬೇರೆ ಇರಲಿಲ್ಲ ಇಲ್ಲ ರೀ, ನಿಮ್ಮ ಟೆಕ್ಸ್ಟ್ ಬುಕ್ನಾಗಿಂದ ಅದಾವೆ ರೀ, ನಮ್ಮ NCERT ಬುಕ್ ಐತಲ್ಲ ರೀ ಅದ್ರಾಗಿಂದ ಅದಾವೆ ರೀ. ಈಗ ಏನು ಮಾಡ್ಬೇಕಂದ್ರೆ ಈ ವಿಡಿಯೋ ಮುಗಿದು ನೀವು ಫಸ್ಟ್ ರೀ ವಿಡಿಯೋ ಲೆಕ್ಚರ್ ನೋಡಿರಿ ಇಷ್ಟು ತನಕ. ಇದು ಮುಗಿದಿಂದ ಏನು ಮಾಡ್ಬೇಕು ರೀ? ಒಂದು ಸಲ
PDF ಡೌನ್ಲೋಡ್ ಮಾಡ್ಕೊಂಡು ಹ್ಯಾಂಡ್ ರಿಟನ್ ನೋಟ್ಸ್ ನೋಡಿರಿ. ಆ ಹ್ಯಾಂಡ್ ರಿಟನ್ ನೋಟ್ಸ್ ನೋಟ್ ಮಾಡ್ಕೊಡಿ, ಇಲ್ಲಾಂದ್ರೆ ಒಂದು ಸಲ ಗ್ಲಾನ್ಸ್ ಮಾಡಿರಿ. ನಿಮಗೆಲ್ಲ ಬರ್ತೈತೆ ರೀ, ಇಷ್ಟು ತನಕ ಹೇಳಿದ ಅರ್ಥ ಆಗೈತೆ ಅನ್ಕೊತೀನಿ ರೀ. ಗ್ಲಾನ್ಸ್ ಮಾಡ್ಕೊರಿ. ಆಮೇಲೆ ಪ್ರಾಕ್ಟೀಸ್ ಶೀಟ್ ಐತೆ ರೀ, ಪ್ರಾಕ್ಟೀಸ್ ಶೀಟ್ನಾಗಿಂದು ಈಕ್ವೇಷನ್ಸ್ ಪ್ರಾಕ್ಟೀಸ್ ಮಾಡಿರಿ. ಲಾಸ್ಟಿಗೆ ಏನು ಮಾಡಿರಿ, ಒಂದು ಸಲ NCERT ಲೈನ್ ಟು ಲೈನ್ ನೋಡಿರಿ. NCERT ಟೆಕ್ಸ್ಟ್ ಬುಕ್ ಇರ್ತೈತಲ್ಲ ರೀ, ಸ್ಕೂಲ್ನಾಗ ಕೊಟ್ಟಿರ್ತಾರಲ್ಲ ರೀ, ಅದನ್ನು ಲೈನ್ ಟು ಲೈನ್ ಓದಿರಿ. ಹೈಲೈಟರ್ ತೊಗೊರಿ, ಒಂದೊಂದು ಲೈನ್ ಮಾರ್ಕ್ ಮಾಡ್ಕೊತ ಹೋಗ್ರಿ. ಇಂಪಾರ್ಟೆಂಟ್ ಅನ್ಸಿದ್ದನ್ನು ಹೈಲೈಟ್ ಮಾಡ್ಕೊತ ಹೋಗ್ರಿ. ಹಿಂಗೈತೆ ಲೈನ್ ಟು ಲೈನ್ ಪೂರ್ತಿ ಓದಿರಿ. ಆಮೇಲೆ ಲಾಸ್ಟಿಗೆ ಏನು ಮಾಡಿರಿ, ನಿಮ್ಮ ಸ್ಕೂಲ್ ಶುರು ಆಗಿದ್ದು ಅಂದ್ರೆ ನೋಟ್ಸ್ ಕೊಟ್ಟಿದ್ರಂದ್ರೆ ನೋಟ್ಸ್ ನೋಡ್ಕೊರಿ, ಇಲ್ಲ ಸೊಲ್ಯೂಷನ್ಸ್ನಾಗ ಇರ್ತೈತಿ. ನಂಗೆ ಕೇಳಿದ್ರೆ ನೀವು ಎಲ್ಲಿಂದ ನೋಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಈಗ ಹೆಂಗಂದ್ರೆ ವಿಡಿಯೋ ಲೆಕ್ಚರ್ಸ್ ನೋಡಿರ್ತೀರಿ, ಹ್ಯಾಂಡ್ ರಿಟನ್ ನೋಟ್ಸ್ ನೋಡಿರ್ತೀರಿ, ಪ್ರಾಕ್ಟೀಸ್ ಮಾಡಿರ್ತೀರಿ, NCERT ಲೈನ್ ಟು ಲೈನ್ ಓದಿರ್ತೀರಿ. ಆಮೇಲೆ ಏನು ಮಾಡಿರಿ, ಒಂದೊಂದು ಟಾಪಿಕ್ ಆದಮೇಲೆ ಇನ್ ಟೆಕ್ಸ್ಟ್ ಕ್ವಶನ್ಸ್ ಕೊಟ್ಟರೆ ಟೆಕ್ಸ್ಟ್ ಬುಕ್ನಾಗ ಆ ಟಾಪಿಕ್ ಒಂದು ಸಲ ಪೂರ್ತಿ ನೋಡ್ಕೊಂಡಿರ್ತೀರಲ್ರಿ, ಆಮೇಲೆ ವಿಡಿಯೋನೂ ನೋಡ್ಕೊಂಡಿರ್ತೀರಿ. ಆ ಕ್ವಶನ್ಸ್ ನೋಡ್ಕೊರಿ, ನೀವು ಕ್ವಶನ್ ಅರ್ಥ ಮಾಡ್ಕೊರಿ, ಅನಲೈಸ್ ಮಾಡ್ಕೊರಿ, ಅದನ್ನು ಆನ್ಸರ್ ಮಾಡೋಕೆ ಟ್ರೈ ಮಾಡಿರಿ. ನಿಮ್ವೇನಾಗ ಆನ್ಸರ್ ಬೋರ್ಡ್ ಎಕ್ಸಾಮ್ನಾಗ ರಟ್ಟ ಹೊಡಿಬೇಕಂತೇನಿಲ್ಲ ರೀ, ರಟ್ಟ ಹೊಡಿನೂ ಮಾಡಿದ್ರಿ. ಸೈನ್ಸ್ ನಿಮ್ಗೆ ಏನು ಅರ್ಥ ಆಗಿರ್ತೈತಿ ಅದನ್ನು ಪೇಪರ್ನಾಗ ಬರಿಬೇಕು ರೀ. ಅದ್ರದ್ದು ಸ್ವಲ್ಪ ಸೈಂಟಿಫಿಕ್ ಟರ್ಮ್ಸ್ ಯೂಸ್ ಮಾಡ್ಬೇಕು ರೀ. ಕೆಮಿಕಲ್ ರಿಯಾಕ್ಷನ್ಸ್, ಈಕ್ವೇಷನ್ಸ್ ಇಂಥವೆಲ್ಲ ಟರ್ಮ್ಸ್ ಬರ್ತಿರ್ಬೇಕು ರೀ. ಓನಂದ್ರೆ ಪೂರ್ತಿ ಬರೋದು ಬಿಡೋದಲ್ಲ ರೀ, ರಟ್ಟ ಅಂದ್ರೆ ಫುಲ್ ರಟ್ಟ ಅಲ್ರಿ. ಒಂದು ಸಲ ನೋಡ್ಕೋಬೇಕು ರೀ, ಅದನ್ನು ಅನಲೈಸ್ ಮಾಡ್ಕೋಬೇಕು ರೀ. ನೀವು ಕನ್ನಡನಾಗ ಅರ್ಥ ಮಾಡ್ಕೋಬೇಕು ರೀ. ಈಗ ಒಂದು ಸಲ ಒಂದು ಕ್ವಶನ್ ಇತ್ತಂದ್ರೆ ಅದನ್ನು ಅರ್ಥ ಮಾಡ್ಕೊಂಡು ಕನ್ನಡನಾಗ ಹೇಳ್ಬೇಕು ರೀ ಆನ್ಸರ್. ನೀವು ಹಿಂಗೆ ಅಂತ ಕನ್ನಡನಾಗ ಹೇಳಿಲ್ಲ, ಅದನ್ನು ಇಂಗ್ಲೀಷ್ನಾಗ ಟ್ರಾನ್ಸ್ಲೇಟ್ ಮಾಡ್ಕೊರಿ. ಅದ್ರಾಗ ಒಂದು ಸ್ವಲ್ಪ ಸೈಂಟಿಫಿಕ್ ಟರ್ಮ್ಸ್ ಆ್ಯಡ್ ಮಾಡಿರಿ. ಹಿಂಗಂತ ಆನ್ಸರ್ ಬರ್ರಿ. ಒಂದೊಂದು ಟಾಪಿಕಾಗ ಇಂಟೆಕ್ಸ್ಟ್ ಕ್ವಶನ್ಸ್ ಕೊಟ್ಟಾರೆ, ಅವ್ನು ಇಂಟೆಕ್ಸ್ಟ್ ಕ್ವಶನ್ಸ್ ಒಂದು ಸಲ ನೀವು ಅರ್ಥ ಮಾಡ್ಕೊಂಡು ಹೇಳ್ರಿ. ಆಮೇಲೆ ಎಲ್ಲ ಇಂಟೆಕ್ಸ್ಟ್ ಕ್ವಶನ್ಸ್ ಹೋಗೋದ್ರಿಂದ ಹಿಂದೆ ಬ್ಯಾಕ್ ಟೆಕ್ಸ್ಟ್ ಬುಕ್ನಾಗ ಬ್ಯಾಕ್ ಕ್ವಶನ್ಸ್ ಕೊಟ್ಟರಿ, ಎಕ್ಸಸೈಸ್ ಕ್ವಶನ್ಸ್ ಅಂತ. ಅವನು ಒಂದು ಸಲ ನೀವು ಆನ್ಸರ್ ಅನಲೈಸ್ ಮಾಡ್ಕೊಂಡು ನೀವು ಕನ್ನಡನಾಗ ಹೇಳ್ರಿ. ಇಂಗ್ಲೀಷ್ನ ಅಂತ ಏನಿಲ್ಲ ರೀ, ನೀವು ಅನ್ಕೊಂತಿರ್ತಿರಲ್ರಿ, ನೀವು ಹೇಳ್ಕೊರಿ. ಕನ್ನಡನಾಗ ಪ್ರಾಕ್ಟೀಸ್ ಮಾಡಿರಿ, ಅದನ್ನು ಇಂಗ್ಲೀಷ್ನಾಗ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಸೈಂಟಿಫಿಕ್ ಟರ್ಮ್ಸ್ ಯೂಸ್ ಮಾಡಿ ಅದನ್ನು ಬರ್ಕೋರಿ. ಆಮೇಲೆ ಸ್ಕೂಲ್ನಾಗ ನೋಟ್ಸ್ ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂದ್ರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಇದು KSEB ಸೊಲ್ಯೂಷನ್ಸ್ ಅಂತ ಐತಲ್ರಿ, ಅದು ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ, ಅದರಾಗಿಂದ ಸೊಲ್ಯೂಷನ್ಸ್ ಕೊಟ್ಟಿರ್ತಾರೆ. ಅವ್ನೊಂದು ಸ್ವಲ್ಪ ನೋಡ್ಕೊರಿ. ಬೇರೆ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ವೀಡಿಯೋಸ್ ಮಾಡ್ರಿ, ಅವ್ನೊಂದು ಸ್ವಲ್ಪ ನೋಡ್ಕೊರಿ. ಹಿಂಗದೆ ಎಲ್ಲ ಪ್ರತಿ ಲೆಕ್ಚರ್ನು ನಾವು ಬಿಡ್ತಿರ್ತೀನಿ ರೀ, ಸ್ಲೋ ಆಗಿ ಒಂದೊಂದು. ನೀವು ಅದನ್ನು ನೋಡ್ಕೊಂಡು ನಾವು ಹ್ಯಾಂಡ್ ರಿಟನ್ ನೋಟ್ಸ್ ನೋಡ್ಕೊರಿ, ಟೆಕ್ಸ್ಟ್ ಬುಕ್ ನೋಡ್ಕೊರಿ. ಹಿಂಗೆಲ್ಲ ಮಾಡಿ ಪರ್ಫೆಕ್ಟ್ ಆಗಿರಿ. ಬೋರ್ಡ್ ಎಕ್ಸಾಮಿನಾಗ 100 ಔಟ್ ಆಫ್ 95 ಮಿನಿಮಮ್ ತೊಗೊತೀರಿ. ಉಳ್ಕಿದ 5 ಮಾರ್ಕ್ಸ್ ಇನ್ನೊಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗ್ತೈತಿ. ನಾ ಹೆಂಗಂತ ನಾ ಎಲ್ಲ ಮುಂದೆ ಹೇಳ್ಕೊಡ್ತೀನಿ ರೀ ನೆಕ್ಸ್ಟ್ ಕಮಿಂಗ್ ವೀಡಿಯೋಸ್ನಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಕೂಡ ಏನಾರ ಶೇರ್ ಮಾಡಿ, ಅವ್ರನ್ನೂ ಶಾಣೆ ಮಾಡಿತ್ತು ಅಷ್ಟೇ ಶೇರ್ ಮಾಡಿರಿ. ಹಂಗೆ ಇರಂಗಿಲ್ಲ ನಿಮಗೆ, ನೀವು ಶಾಣೆ ಆಗೋದು ಅಂತ ಇರ್ತೈತಿ. ಅಂದ್ರೆ ಸ್ವಲ್ಪ ದೊಡ್ಡ ಮನಸ್ಸಿತ್ತ ಶೇರ್ ಮಾಡಿರಿ, ಇಲ್ಲಾಂದ್ರೆ ನಡೀತಿದ್ರಿ, ನೀವು ಹೋದ್ರಿ, ಅದ್ರಾಗ ಏನಿಲ್ಲ ರೀ. ಥ್ಯಾಂಕ್ ಯು.